ನೆಕ್ಸ್ಟ್ ಮಾರಲ್ ಫಿಲಾಸಫರ್ಸ್ ಅಂತ ನಿಮ್ಗೊಂದು ಟಾಪಿಕ್ ಇದೆ. ಮಾರಲ್ ಫಿಲಾಸಫರ್ಸ್, ಲರ್ನಿಂಗ್ಸ್ ಅಂಡ್ ಲೆಸನ್ಸ್ ಆಫ್ ದಿ ಮಾರಲ್ ಫಿಲಾಸಫರ್ಸ್ ಅಂತ. ಸೊ ಅದನ್ನ ಕಂಪ್ಲೀಟ್ ಆಗಿ ಒಂದಿನ ಮಾಡ್ಕೊಳ್ತಾ ಹೋದ್ರೆ ಇಟ್ ವಿಲ್ ಬರ್ಡನ್. ಸೊ ದಟ್ಸ್ ವೈ ಐ ಥಾಟ್ ಡೈಲಿ ಒಬ್ಬೊಬ್ರು ಪರ್ಸನ್ ಗಳನ್ನ ಮಾಡ್ಕೊಳ್ತಾ ಹೋಗೋಣ. ಓಕೆ, ದಿಸ್ ಇಸ್ ಅ ಸಿಲೆಬಸ್. ಸೊ ಟುಡೇ lessons and teachings from the life of Mahatma Gandhi. ಬರ್ಕೊಳ್ಳಿ, lessons and teachings from the life of Mahatma Gandhi. ಓಕೆ, ಅದಕ್ಕೋಸ್ಕರನೇ my life is my message. Mahatma Gandhi, what happened? ಏನಾಯ್ತು? My life, my rules. My life is my message. ಬರ್ಕೊಳ್ಳಿ. So there are multiple concepts Mahatma Gandhi has left us today. ಮಹಾತ್ಮ ಗಾಂಧೀಜಿ, ಅದರಲ್ಲಿ ಕೆಲವೊಂದನ್ನ ಹೇಳ್ತೀನಿ, ಸೊ ಕೆಲವೊಂದನ್ನ ಬರ್ಸೋಣ, ಡೋಂಟ್ ವರಿ. ಗಾಂಧಿ he was not a controversial figure, never a controversial figure. Gandhi is never a controversial figure. He was a greatest intellectual, greatest individual that has ever born on this earth. Ever born in India ಅಂತ ಕನ್ಸಿಡರ್ ಮಾಡಿದ್ರೆ he was the greatest intellectual and greatest individual. So it is very difficult to become Gandhi. If you see Albert Einstein, ಏನಂತ ಹೇಳ್ತಾರೆ ಆಲ್ಬರ್ಟ್ ಐನ್ಸ್ಟೀನ್ ಅವರು, in 200 years, after 200 years, it is difficult to believe there was a man called Mahatma Gandhi walked on this earth with human flesh and blood ಅಂತ. ಆಲ್ಬರ್ಟ್ ಐನ್ಸ್ಟೀನ್ ಹೇಳಿದ ಏನಪ್ಪಾ ಅಂದ್ರೆ, ಇನ್ನೊಂದು 200 ವರ್ಷ ಆದ್ಮೇಲೆ ಯಾರಾದ್ರೂ ಕೇಳಿದ್ರೆ ಇಟ್ ಇಸ್ ಡಿಫಿಕಲ್ಟ್ ಟು ಬಿಲೀವ್, ಅವ್ರು ನಂಬ್ಲಿಕ್ಕೆ ಆಗಲ್ಲ, ಮಹಾತ್ಮ ಗಾಂಧಿ ಅನ್ನುವಂತ ಒಬ್ಬ ಮನುಷ್ಯ ಇದ್ದ, ಆತ ಮನುಷ್ಯ ಮಾಂಸ ಮತ್ತು ರಕ್ತದಿಂದ ಭೂಮಿ ಮೇಲೆ ನಡೆದಾಡ್ದ ಅಂತ, ಆ ದೇಹದಿಂದ ನಡೆದಾಡ್ದ ಅಂತ ನಂಬೋದು ಇದೆಯಲ್ಲ, ಇಟ್ಸ್ ಅಸಾಧ್ಯ ಅಂತ. ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಲೀವ್ ದೇರ್ ವಾಸ್ ಅ ಮ್ಯಾನ್ ಕಾಲ್ಡ್ ಮಹಾತ್ಮ ಗಾಂಧಿ ಹೂ ವಾಸ್ ವಾಕ್ಡ್ ಆನ್ ದಿಸ್ ಅರ್ತ್ ವಿತ್ ಹ್ಯೂಮನ್ ಫ್ಲೆಶ್ ಅಂಡ್ ಬ್ಲಡ್. ದಿಸ್ ವಾಸ್ ಅ ಸ್ಟೇಟ್ಮೆಂಟ್ ಬೈ ಆಲ್ಬರ್ಟ್ ಐನ್ಸ್ಟೀನ್. ಸೊ ದಟ್ ಇಸ್ ದ ಕೆಪಾಸಿಟಿ ಆಫ್ ಗಾಂಧಿ. ಇಫ್ ಯು ಸಿ ಮೋರ್ ದೆನ್, ನಮ್ಮ ದೇಶದಲ್ಲಿ, ನಮ್ಮ ವರ್ಲ್ಡ್ ಅಲ್ಲಿ ಈಗ ಆಲ್ಮೋಸ್ಟ್ 193 ಕಂಟ್ರಿಗಳಿದೆ, 193 ದೇಶಗಳು. 193 ದೇಶದಲ್ಲಿ ಆಲ್ಮೋಸ್ಟ್ ಒಂದು 167 ದೇಶಗಳಲ್ಲಿ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಇದೆ, ಮಹಾತ್ಮ ಗಾಂಧಿ ರೋಡ್ ಇದೆ, ನೇಮ್ ಇದೆ. Mahatma Gandhi inspired the freedom movement in majority of the nations. So majority of the nations. See, ನೀವು ಗಾಂಧಿ ಮೂವಿಯನ್ನು ನೋಡಿದ್ರೆ, in any case judge should not stand up. ಜಡ್ಜ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಜಡ್ಜ್ ನಿಂತ್ಕೋಬಾರ್ದು. ಮಹಾತ್ಮ ಗಾಂಧಿ ಯಾವಾಗ ಹೋಗ್ತಾರೆ, the European judge stood up. So it's because the respect given to Mahatma Gandhi. The Mahatma Gandhi not only inspired the freedom movement, he entirely inspired the ethical life of India. He was a consciousness of India. ಮಹಾತ್ಮ ಗಾಂಧಿಯನ್ನು ನಾವು ನಮ್ಮ ದೇಶದ ಆತ್ಮಸಾಕ್ಷಿ ಅಂತ ಕರಿತೀವಿ. ಇಟ್ಸ್ ನಾಟ್ ರಾಷ್ಟ್ರಪಿತ, ಭಾರತದ ದೇಶದ ರಾಷ್ಟ್ರಪಿತ ಅಂತ ಈ ರೀತಿ ಕರೆಯೋದು ಬೇರೆ. ಫಾದರ್ ಆಫ್ ಇಂಡಿಯನ್ ಫ್ರೀಡಮ್ ಮೂವ್ಮೆಂಟ್, ದಟ್ ಇಸ್ ಡಿಫ್ರೆಂಟ್. ಹಿ ವಾಸ್ ಆತ್ಮಸಾಕ್ಷಿ, ಭಾರತದ ಒಂದು ಕಾನ್ಶಿಯಸ್ನೆಸ್ ಆಗಿ ಇದಂಥದ್ದು ಮಹಾತ್ಮ ಗಾಂಧಿ. ವೈ? ಬಿಕಾಸ್ ಇಫ್ ಯು ಸಿ ಎನಿ ಮೂವ್ಮೆಂಟ್ ಆಫ್ಟರ್ ದ ಪೋಸ್ಟ್ ಇಂಡಿಪೆಂಡೆನ್ಸ್, ಎನಿ ಮೂವ್ಮೆಂಟ್, ದ ನ್ಯಾಷನಲ್ ಲೆವೆಲ್ ಮೂವ್ಮೆಂಟ್ಸ್, whatever movement, it was Gandhi. For example, Bhudan movement and Gramdan movement around 1952 ಅಲ್ಲಿ ಸ್ಟಾರ್ಟ್ ಆಗ್ತಾ ಬರ್ತವೆ. Bhudan and Gramdan movement led by Acharya Vinoba Bhave, that was Gandhian. He was a Gandhian. 1970 Navanirmana movement, Sampurna Kranti, Jayaprakash Narayan, he is a Gandhian. So Sundarlal Bahuguna 1980s Chipko movement, he was a Gandhian. So 2012 India against corruption movement, he was a Gandhian. Sonam Wangchuk, environmental protest, Gandhian. So if you see the entire world, the Gandhi acted as a consciousness. So that's why I always say Gandhi lives anta. So we killed Gandhi, but not Gandhianism. ಗಾಂಧಿಯನ್ನ ಕೊಂದ್ರು, ಅದರಲ್ಲಿ ಏನಂತ ಮಹಾನ್ ಸಾಧನೆ ಏನಲ್ಲ, ಗಾಂಧಿಯನ್ನ ಕೊಂದಂಥದ್ದು. ಸೊ ಅದೊಂದು ಮೋಸದಿಂದ ಕೊಂದ್ರು ಅಯೋಗ್ಯರು. ಸೊ ಅದು ಬೇರೆ. ಬಟ್ ಗಾಂಧಿಯನಿಸಮ್ ಅನ್ನು ಕೊಲ್ಲಿಕ್ಕಾಗಲ್ಲ. ನೀವು ಪ್ರಕಾಶ್ ರೈ ಅವರದ್ದು ಇತ್ತೀಚೆಗೊಂದು ಆಡಿಯೋ ರಿಲೀಸ್ ಆಗಿದೆ, ವೈ ಯು ಆರ್ ನಾಟ್ ಡೈಯಿಂಗ್ ಅಂತ, ಏನಕ್ಕೆ ನೀನು ಸಾಯ್ತಿಲ್ಲ ಅಂತ. ನಿನ್ನನ್ನು ಸಾಯಿಸ್ಲಿಕ್ಕೆ ಪ್ರತಿ ವರ್ಷ ಹಲವಾರು ಜನ ಟ್ರೈ ಮಾಡ್ತಾನೆ ಇದ್ದಾರೆ, ಪ್ರಯತ್ನ ಪಡ್ತಾನೆ ಇದ್ದಾರೆ. ವೈ ಯು ಆರ್ ನಾಟ್ ಡೈಯಿಂಗ್?
ಏನಕ್ಕೆ ಸಾಯ್ತಾರೆ, ಅಟ್ಲೀಸ್ಟ್ ನೆಕ್ಸ್ಟ್ ವರ್ಷ ಸಾತ್ತು ಅವ್ರಿಗೆ ಒಂದು ತೃಪ್ತಿ ಕೊಡುವಂತ. ಆ ರೀತಿ ಹೇಳಿದ್ರೆ ಅಂದ್ರೆ ಸರ್ಕ್ಯಾಸ್ಟಿಕ್ ಆಗಿ ಗಾಂಧಿ ನೆವರ್ ಡೈಸ್ ಅಂತ. ಯು ಕ್ಯಾನ್ ಕನ್ಸಿಡರ್ ಇಡೀ ಪ್ರಪಂಚದಲ್ಲಿ ದ ಮೋಸ್ಟ್ ಪವರ್ಫುಲ್ ಕಂಟ್ರಿಗಳು, ಮೋಸ್ಟ್ ಪವರ್ಫುಲ್ ಕಂಟ್ರಿ G20 ನೇಷನ್, ಆ 20 ದೇಶದ ಹೆಡ್ ಆಫ್ ದಿ ಸ್ಟೇಟ್ ಇನ್ಕ್ಲೂಡಿಂಗ್ ಜೋ ಬಿಡನ್ ಬೋ ಡೌನ್ ಬಿಗ್ ಇನ್ ಫ್ರಂಟ್ ಆಫ್ ಗಾಂಧಿ. ಗಾಂಧಿ ಸಮಾಧಿ ಮುಂದೆ ತಲೆ ತಗ್ಗಿಸಿ ನಿಂತರು ಅಂದ್ರೆ ಆ ವ್ಯಕ್ತಿ ದೊಡ್ಡದಾಗಿ ಏನೋ ಒಂದು ಮಾಡಿದ್ದ ಅಂತ. ಇಟ್ ವಾಸ್ ನಾಟ್ ಸಿಂಪಲ್, ಇಟ್ ವಾಸ್ ನಾಟ್ ಸಿಂಪಲ್. 20 ಹೆಡ್ ಆಫ್ ದಿ ಸ್ಟೇಟ್, ಇಡೀ ಪ್ರಪಂಚದಲ್ಲಿರುವಂಥ ಸ್ಟ್ರಾಂಗೆಸ್ಟ್ ನೇಷನ್ಗಳು, ಆ ದೇಶದ ಲೀಡರ್ಗಳು, ದೇ ಬೋ ಡೌನ್, ತಲೆ ತಗ್ಗಿಸಿ ನಿಂತರು ಅಂದ್ರೆ ದಟ್ ಈಸ್ ಗಾಂಧಿ. ದ ಡೇ ಗಾಂಧಿ ಡೈಡ್, UN ಏನ್ ಮಾಡ್ತಾ ಬಂತು, ಎಲ್ಲಾ ದೇಶದ ಫ್ಲಾಗ್ ಗಳನ್ನ ಇಳಿಸ್ತಾರೆ. ಯಾರಾದ್ರೂ ಗ್ರೇಟೆಸ್ಟ್ ಲೀಡರ್ಸ್ ಆಫ್ ದಿ ನೇಷನ್ಸ್ ಹತ್ರ ಆ ದೇಶದ ಫ್ಲಾಗ್ ಅನ್ನ ಅರ್ಧಕ್ಕೆ ಇಳಿಸ್ತಾರೆ. ಬಟ್ ಗಾಂಧಿ ಸತ್ತಾಗ ಎಂಟೈರ್ ಫ್ಲಾಗ್ ಗಳನ್ನ ಅರ್ಧಕ್ಕೆ ಇಳಿಸ್ತು ಅಂದ್ರೆ ದಟ್ ಇಸ್ ದ ಪವರ್ ಆಫ್ ಗಾಂಧಿ. ಯು ಮೇ ಸೇ ಎನಿ ಲೀಡರ್, ಯಾರೇ ಒಬ್ಬ ಲೀಡರ್ ಅನ್ನು ನೋಡಿ, ಹಿ ವಾಸ್ ಇನ್ಫ್ಲೂಯೆನ್ಸ್ಡ್ ಬೈ ಗಾಂಧಿ. ನೆಲ್ಸನ್ ಮಂಡೇಲಾ ಇನ್ಫ್ಲೂಯೆನ್ಸ್ಡ್ ಬೈ ಗಾಂಧಿ, ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ಇನ್ಫ್ಲೂಯೆನ್ಸ್ಡ್ ಬೈ ಗಾಂಧಿ, ಬರಾಕ್ ಒಬಾಮಾ ಇನ್ಫ್ಲೂಯೆನ್ಸ್ಡ್ ಬೈ ಗಾಂಧಿ, ಆಂಗ್ ಸುಂಗ್ ಸೂ ಕಿ ಅಂತ ಶಿ ವಾಸ್ ಅ ಮಯನ್ಮಾರ್ ಡೆಮೊಕ್ರಾಟಿಕ್ ಲೀಡರ್ ಇನ್ಫ್ಲೂಯೆನ್ಸ್ಡ್ ಬೈ ಗಾಂಧಿ. ಹೋ ಚಿ ಮಿನ್, ಹಿ ವಾಸ್ ಅ ರೆವಲ್ಯೂಷನರಿ ಲೀಡರ್ ಇನ್ ವಿಯೆಟ್ನಾಂ ಇನ್ಫ್ಲೂಯೆನ್ಸ್ಡ್ ಬೈ ಗಾಂಧಿ. ಅಷ್ಟೇ ಯಾಕೆ ಮೌರಿಷಿಯಸ್ ನ್ಯಾಷನಲ್ ಡೇ ಸೆಲೆಬ್ರೇಟ್ ಮಾಡೋದು ದ ಡೇ ಗಾಂಧಿ ವಿಸಿಟೆಡ್. ಗಾಂಧಿ ಮೌರಿಷಿಯಸ್ಗೆ ಹೋಗಿದ್ದ ದಿನವನ್ನ ಮೌರಿಷಿಯಸ್ ನ್ಯಾಷನಲ್ ಡೇ ಅಂತ ಸೆಲೆಬ್ರೇಟ್ ಮಾಡುತ್ತೆ. ಗಾಂಧಿ ನಮ್ಮ ದೇಶಕ್ಕೆ ವಾಪಸ್ ಬಂದಿದ್ದನ್ನು ನಾವು ಪ್ರವಾಸಿ ಭಾರತೀಯ ದಿವಸ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಇಫ್ ಯು ಸಿ ಎನಿ ಗವರ್ಮೆಂಟ್, ಪ್ರಶಾಂತ್ ಕಿಶೋರ್ ಅಂತ ಇದ್ದಾರೆ, ಈ ವಾಸ್ ಅ ಪೊಲಿಟಿಕಲ್ ಅನಾಲಿಸ್ಟ್. ಈ ಸೇ ನೋ ಪಾರ್ಟಿ ಇನ್ ದ ಇಂಡಿಯಾ ಇವನ್ ಟುಡೇ, ಇವತ್ತಿಗೂ ಕೂಡ ಗಾಂಧಿಯನ್ನ ಪಬ್ಲಿಕ್ಲಿ ಕ್ರಿಟಿಸೈಸ್ ಮಾಡಿ ಯಾವ ಪಾರ್ಟಿನ ಪವರ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಟ್ ವಾಸ್ ವಾಟ್ಸಪ್ ಯೂನಿವರ್ಸಿಟಿಗಳು ಆಫ್ ನಾಲೆಡ್ಜ್, ಅವರು ಗಾಂಧಿಯನ್ನ ಹೇಟ್ ಮಾಡಂತವ್ರು. ಇಟ್ ವಾಸ್ ನಾಟ್. ಗಾಂಧಿಯನ್ನ ಹೇಟ್ ಮಾಡ್ಬೇಕಂದ್ರೆ ಯು ನೀಡ್ ವ್ಯಾಲಿಡ್ ರೆಸ್ಪಾನ್ಸ್. ಹೂ ಹೇಟೆಡ್ ಗಾಂಧಿ? ಭಗತ್ ಸಿಂಗ್ ಹೇಟೆಡ್ ಗಾಂಧಿ, ಸುಭಾಷ್ ಚಂದ್ರ ಬೋಸ್ ಹೇಟೆಡ್ ಗಾಂಧಿ, ಅಂಬೇಡ್ಕರ್ ಹೇಟೆಡ್ ಗಾಂಧಿ, ಗೊತ್ತಾ? ಇಟ್ ಇಸ್ ನಾಟ್ ದೇರ್. ಹೇಟೆಡ್ ಅಲ್ಲ, ಇಟ್ಸ್ ಅ ಪೊಲಿಟಿಕಲ್ ಡಿಫರೆನ್ಸಸ್. ದ ಸೇಮ್ ಭಗತ್ ಸಿಂಗ್ who criticized Gandhian method in his book, ಅದು ನಾನು ಓದಿದ್ದೀನಿ ಬುಕ್, ಅದು ಯಾವುದು, ವೈ ಐ ಆಮ್ ಎನ್ ಎಥಿಸ್ಟ್ ಅಂತ. ಆ ಬುಕ್ಕಲ್ಲಿ ಏನಂತ ಬರೀತಾರೆ, ಐ ವಾಸ್ ಅ ರೊಮ್ಯಾಂಟಿಕ್ ಐಡಿಯಲಿಸ್ಟ್ ಒನ್ಸ್ ಅಂತ. ನಾನೊಬ್ಬ ರೊಮ್ಯಾಂಟಿಕ್ ಐಡಿಯಲಿಸ್ಟ್ ಆಗಿದ್ದೆ, ವೈಲೆನ್ಸ್ ಇಂದ ಎಲ್ಲವನ್ನ ಸಾಧಿಸ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಅದು ಸಾಧ್ಯವಿಲ್ಲ. ಒಂದು ಮಾಸ್ ಮೂವ್ಮೆಂಟ್ ಬೇಕು ಅಂದ್ರೆ ಅದಕ್ಕೆ ಶಾಂತಿ, ನಾನ್ ವೈಲೆನ್ಸೇ ಬೇಕು, ಅಹಿಂಸೆನೇ ಬೇಕು. ಇಟ್ ವಾಸ್ ಯಾರು? ಭಗತ್ ಸಿಂಗ್. He did 60 days hunger strike, Gandhian method. Political ಇದು prisoners life ಅನ್ನ ರಿಫಾರ್ಮ್ ಮಾಡ್ಲಿಕ್ಕೋಸ್ಕರ. We criticize Gandhi in the name of Subhash Chandra Bose. ಯಾರು ಫಾದರ್ ಆಫ್ ನೇಷನ್ ಅಂತ ಕರೆದಿದ್ದು ಗಾಂಧಿಯನ್ನು? It was Subhash Chandra Bose who called the Gandhi as father of the nation, who gave Mahatma title. Rabindranath Tagore gave the Mahatma title. ಒಂದು ಸರಿ ಅಬ್ದುಲ್ ಕಲಾಂ ಅವರು ನೆಲ್ಸನ್ ಮಂಡೇಲಾ ಅವರನ್ನ ಮೀಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಮೀಟ್ ಮಾಡ್ಲಿಕ್ಕೆ ಹೋದಾಗ he visited that jail. ಸೊ ಅವ್ರನ್ನ 22 ವರ್ಷ ಒಂದು ಜೈಲಲ್ಲಿ ಇಟ್ಟಿರ್ತಾರೆ ನೆಲ್ಸನ್ ಮಂಡೇಲಾ ಅವ್ರನ್ನ. ಯಾವ ಜೈಲು ಅಂತ ನೋಡ್ಕೊಂಡು ಬರ್ಲಿಕ್ಕೆ ಅಬ್ದುಲ್ ಕಲಾಂ ಹೋಗಿದ್ದಾರೆ. ನೋಡ್ಕೊಂಡು ಬಂದ್ಮೇಲೆ ಹಿ ವೆಂಟ್ ಟು ಮೀಟ್ ನೆಲ್ಸನ್ ಮಂಡೇಲಾ ಅವ್ರನ್ನ ಮೀಟ್ ಮಾಡ್ತಾ ಇರ್ಬೇಕಾದ್ರೆ ಅವ್ರು ಕೇಳ್ತಾರಂತೆ ಕ್ವಶನ್, ಸೊ ನೀವು 22 ವರ್ಷ ಆ ಜೈಲಲ್ಲಿ ಇದ್ರಲ್ಲ, ಯಾವುದು ನಿಮ್ಗೆ ಇನ್ಸ್ಪಿರೇಷನ್ ಆಗಿತ್ತು ಅಂತ. ಸೊ ಹಿ ಸೆಡ್ ಮಹಾತ್ಮ ಗಾಂಧಿ. ದ ಗಾಂಧಿ ಇಸ್ ದ ಇನ್ಸ್ಪಿರೇಷನ್ ಫಾರ್ ಮೀ. ದಟ್ ಇಸ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್, ಸಿವಿಲ್ ರೈಟ್ಸ್ ಮೂವ್ಮೆಂಟ್ ಅನ್ನು ತಂದಂತವ್ರು. ದಟ್ ಇಸ್ ಮಹಾತ್ಮ ಗಾಂಧಿ. ನೋ ಕಂಟ್ರಿ ಇನ್ ದ ವರ್ಲ್ಡ್ disrespect Mahatma Gandhi except India. ಇಂಡಿಯಾ ಬಿಟ್ಟು ಇವನ್ ಪಾಕಿಸ್ತಾನ ಡಿಸ್ರೆಸ್ಪೆಕ್ಟ್ ಮಾಡುತ್ತೆ. ಅದು ಬಿಟ್ರೆ ಇವನ್ ಪಾಕಿಸ್ತಾನ ಇದಾಗ್ಲಿಕ್ಕೆ, ಪಾಕಿಸ್ತಾನ್ಗೆ ಒಂದು ರೈಟ್ ಶೇರ್ ಅನ್ನ ಕೊಡ್ಲಿಕ್ಕೆ ಗಾಂಧಿ ಟ್ರೈಡ್ ಹಂಗರ್ ಸ್ಟ್ರೈಕ್ ಅನ್ನ ಮಾಡಿದ್ರು. ಸೊ ಪಾಕಿಸ್ತಾನ್ ಡಿಸ್ರೆಸ್ಪೆಕ್ಟ್. ನಾವು ಪಾಕಿಸ್ತಾನ್ಗಿಂತ ಕಡೆ ಆಗಿದ್ದೀವಿ ಬೈ ಕ್ರಿಟಿಸೈಸಿಂಗ್ ಮಹಾತ್ಮ ಗಾಂಧಿ. ದ ವರ್ಚ್ಯೂಸ್, ದ ವ್ಯಾಲ್ಯೂಸ್, ದ ಮೆಸೇಜ್ ಹಿ ಸೆಂಟ್ ಟು ದ ವರ್ಲ್ಡ್, ಇಟ್ ಇಸ್ ಲೌಡ್ ಅಂಡ್ ಕ್ಲಿಯರ್. ಸೊ ಆತ ಇಡೀ ಪ್ರಪಂಚಕ್ಕೆ ಆತ ಕೊಟ್ಟಂತಹ ಸಂದೇಶಗಳಿದೆಯಲ್ಲ, ಇಟ್ಸ್ ನಾಟ್ ಸಿಂಪಲ್. ಇಫ್ ಯು ಸಿ ಇನ್ ಇಂಡಿಯಾ, ದ ಕಾನ್ಶಿಯಸ್ನೆಸ್ ಆಫ್ ಇಂಡಿಯಾ ಇಸ್ ಶೇಪ್ಡ್ ಬೈ ಮೆನಿ ಲೀಡರ್ಸ್. ಭಾರತದ ಆತ್ಮಸಾಕ್ಷಿಯನ್ನ ಹಲವಾರು ಲೀಡರ್ಸ್ಗಳು, ಅವರ ಎಥಿಕಲ್ ಕಾನ್ಶಿಯಸ್ನೆಸ್ ನಮ್ಗೆ ಏನ್ ಮಾಡಿದೆ, ಶೇಪ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಪ್ರಭು ಶ್ರೀರಾಮ್, ಹಿ ಶೇಪ್ಡ್ ಇಂಡಿಯನ್ ಕಾನ್ಶಿಯಸ್. ಭಾರತದ ಆತ್ಮಸಾಕ್ಷಿಯನ್ನ ಶೇಪ್ ಮಾಡಿದಂಥವ್ರು ಶ್ರೀರಾಮ್, ಕೃಷ್ಣ, ಅಶೋಕ, ಬುದ್ಧ, ಮಹಾವೀರ, ಇವರೆಲ್ಲ, ಬಸವಣ್ಣ, ಕಬೀರ, ಗುರುನಾನಕ್, ಇವರೆಲ್ಲ ನಮ್ಮ ದೇಶದ ಆತ್ಮಸಾಕ್ಷಿಯನ್ನು ಶೇಪ್ ಮಾಡಿದಂಥವ್ರು. ಇನ್ ದ ಮಿಡಿವಲ್ ಟೈಮ್ಸ್, ಇನ್ ಮಾಡರ್ನ್ ಟೈಮ್ಸ್, ನನ್ ಅದರ್ ದನ್ ಗಾಂಧಿ. ಗಾಂಧಿ ಇಸ್ ಸಚ್ ಅ ಗ್ರೇಟ್ ಲೀಡರ್. ಹಿಸ್ ವ್ಯಾಲ್ಯೂಸ್ ಅಂಡ್ ವರ್ಚ್ಯೂಸ್ ಇದೆಯಲ್ಲ, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಫಾಲೋ. ಹಿ ಫಾಲೋಡ್ ವೆರಿ ಸಿಂಪ್ಲಿ. ಸಿ ದ ಫಸ್ಟ್ ವರ್ಚ್ಯೂ, ಯು ಕ್ಯಾನ್ ಸೇ
ದ ಹಾನೆಸ್ಟಿ ಅಂಡ್ ಇಂಟೆಗ್ರಿಟಿ. ಹಾನೆಸ್ಟಿ ಅಂಡ್ ಇಂಟೆಗ್ರಿಟಿ. ನಿಮ್ಗೆ ಅದು ಸ್ವೀಟ್ ಕತೆ ಗೊತ್ತಲ್ಲ, ಶುಗರ್ ಕತೆ. ಸೊ ನನ್ನ ಮಗ ಜಾಸ್ತಿ ಶುಗರ್ ತಿಂತಾನೆ ಅಂತ ಒಬ್ಬ ತಾಯಿ ಕರ್ಕೊಂಡು ಹೋಗಂತದ್ದು. ಸೊ ಆ ಕತೆ ಎಲ್ರಿಗೂ ಗೊತ್ತು. ಸೊ ಅದಕ್ಕೆ ಇವ್ರು ಏನ್ ಮಾಡ್ತಾರೆ, ಫಸ್ಟ್ ನಾನೇ ತಿಂತಾ ಇದ್ದೆ, ಅದನ್ನ ಕಡಿಮೆ ಮಾಡಿ ನಾನು ಏನ್ ಮಾಡ್ಬೇಕು, ಬೇರೆಯವ್ರಿಗೆ ಹೇಳ್ಬೇಕು ಅಂತ. ಕರೆಕ್ಟಾ? ಸೊ ಈಗ ನನ್ನ ಹತ್ರ ಯಾರಾದ್ರೂ ಒಬ್ಬ ಬರ್ತಾನೆ, ಸರ್ ನನ್ಗೆ ಓದ್ಲಿಕ್ಕೆ ಆಗ್ತಿಲ್ಲ ಅಂತ, ನಾನೇ ಓದ್ದೇನೆ ಬೇರೆಯವ್ರಿಗೆ ಹೇಳ್ಲಿಕ್ಕೆ ಆಗತ್ತಾ? ಸೊ ಅದು ಹೇಳ್ಬೋದು, ಒಬ್ಬ ಮೆಂಟರ್ ಆಗಿ ನಾನು ಹೇಳ್ಬೇಕಾಗತ್ತೆ. ಬಟ್ ನಾನೇ ಓದ್ದೆ ಹೇಳಿದಾಗ ನನ್ಗೆ ಅನ್ಸುತ್ತೆ ನಾನೇ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಸೊ ದಿಸ್ ಇಸ್ ಹಾನೆಸ್ಟಿ ಅಂಡ್ ಇಂಟಿಗ್ರಿಟಿ. ಈತ ಮಹಾತ್ಮ ಗಾಂಧಿ ತನ್ನ ಮೊಮ್ಮಕ್ಕಳು ಶಬರಮತಿ ಆಶ್ರಮದಲ್ಲಿ ಬಂದು ಸ್ಟೇ ಆದಾಗ, ಅದು ಅವ್ರದೇ ಆಶ್ರಮ ಕರೆಕ್ಟ್ ಗಾಂಧಿದು, ಬಟ್ ಇಟ್ ವಾಸ್ ರನ್ ಬೈ ಸಮ್ ಟ್ರಸ್ಟೀಸ್. ಸೊ ಸ್ಟೇ ಆದ್ರೆ ಆ ಫೀಸ್ ಅನ್ನ ಇಸ್ಕೊಂಡಿದ್ದಾರೆ, ಅವ್ರು ರೆಂಟ್ ಅನ್ನ ಇಸ್ಕೊಂಡವ್ರು. ಸೊ ವಿಸಿಟ್ ಮಾಡ್ಲಿಕ್ಕೆ ಬಂದಾಗಲೂ ಕೂಡ ರೆಂಟ್ ಅನ್ನ ಇಸ್ಕೊಂಡಿದ್ದಾರೆ. ಅವರ ಸಿಸ್ಟರ್ ಒಬ್ರು ಶಬರಿಮತಿ ಆಶ್ರಮದಲ್ಲಿ ಇದ್ದಾಗ, ಹರಿಜನ್ ಜೊತೆ ಕುತ್ಕೊಂಡಾಗ, ಆ ಆಶ್ರಮದಲ್ಲಿ ಹರಿಜನ್ ಇದ್ದಾಗ, ಸಿ ಇಟ್ ವಾಸ್ ಅ ವೆರಿ ಡಿಫಿಕಲ್ಟ್ ಟೈಮ್. ಹರಿಜನ್ಸ್ ಒಂದು ಫ್ಯಾಮಿಲಿ ಬರುತ್ತೆ, ಐ ಥಿಂಕ್ ರಾಜಾ ಸಮಥಿಂಗ್ ಅವ್ರ ನೇಮು, ಹರಿಜನ್ಸ್ ಅಥವಾ ದಲಿತ್. ಸೊ ಅಲ್ಲಿ ಬಂದಾಗ ಅವ್ರ ಆಶ್ರಯವನ್ನು ಕೇಳ್ತಾರೆ, ಗಾಂಧಿ ಒಪ್ಕೊಳ್ತಾರೆ, ಸರಿ ನಾನು ಕೊಡ್ತೀನಿ. ಬಟ್ ಅಲ್ಲಿದ್ದಂತಹ ವೈಷ್ಣವ ಪಂಥದವರು, ದೇ ಆರ್ ದ ಒನ್ ಹೂ ಇಸ್ ಗಿವಿಂಗ್ ಫಂಡಿಂಗ್ ಟು ದ ಆಶ್ರಮ್. ಕಂಪ್ಲೀಟ್ ಆಶ್ರಮ ನಡೀತಾ ಇರೋಂಥದ್ದು ಅವರ ಫಂಡಿಂಗ್ ಇಂದ. ಅವರೆಲ್ಲ ಏನ್ ಮಾಡ್ತಾರೆ, ಕಂಪ್ಲೀಟ್ ಫಂಡಿಂಗ್ ಅನ್ನ ಸ್ಟಾಪ್ ಮಾಡ್ತಾರೆ. ಏನಕ್ಕೆ, ನೀವು ಹರಿಜನ್ಗೆ ಇದನ್ನ ಪ್ಲೇಸ್ ಅನ್ನ ಕೊಟ್ರಿ ಆಶ್ರಮದಲ್ಲಿ ಅಂತ. ಸೊ ಕಂಪ್ಲೀಟ್ ಫಂಡಿಂಗ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಕೂಡ ಹಿ ನೆವರ್ ವರಿಡ್ ಅಬೌಟ್ ಇಟ್. ದಟ್ ಈಸ್ ದ ವ್ಯಾಲ್ಯೂ ಆಫ್ ಗಾಂಧಿ. ಅವರ ತಂಗಿ ಬಂದು ಇವ್ರ ಜೊತೆ ಊಟವನ್ನ ಮಾಡಲ್ಲ ಅಂತ ಹೇಳಿದಾಗ ಅವ್ರ ತಂಗಿಯನ್ನ ಎಕ್ಸ್ಪೆಲ್ ಮಾಡ್ತಾರೆ ಆಶ್ರಮದಿಂದ, ಇನ್ನು ಆಶ್ರಮದಲ್ಲಿ ಇರಕ್ಕೆ ಲಾಯಕ್ಕಿಲ್ಲ ಅಂತ. ಸೊ ದಟ್ ಈಸ್ ಗಾಂಧಿ. ದಟ್ ಈಸ್ ಹಾನೆಸ್ಟಿ ಅಂಡ್ ಇಂಟಿಗ್ರಿಟಿ ಆಫ್ ಗಾಂಧಿ. He never lied in front of the people. He wrote a book, My Experiments with Truth ಅಂತ. ಸಿ ಒಬ್ಬ ಫಾರಿನ್ ಇವರು ಸ್ಟೂಡೆಂಟ್ಸ್ಗಳು ರಿಸರ್ಚ್ ಮಾಡ್ಲಿಕ್ಕೆ ಬರ್ತಾರೆ ಗಾಂಧಿ ಮೇಲೆ. ಸೊ ನೀವು ಈ ಗುರುರಾಜ್ ಕರ್ಜಗಿ ಅವ್ರು ಹೇಳಂತ ಸ್ಟೋರಿ ಇದು. ಅವ್ರ ಹತ್ರ ಬರ್ತಾರಂತೆ ರಿಸರ್ಚ್ ಮಾಡ್ಲಿಕ್ಕೆ ಅಬೌಟ್ ಗಾಂಧಿ. ಸೊ ಯಾವ ರೀತಿ, ವೈ ದಿಸ್ ಪರ್ಸನ್ ಇಸ್ ಸೋ ಗ್ರೇಟ್, ಆ ರೀತಿ ಎಲ್ಲ ರಿಸರ್ಚ್ ಮಾಡ್ಲಿಕ್ಕೆ ಬಂದಿರ್ತಾರೆ. ಸರ್ ಐ ವಾಂಟೆಡ್ ಟು ರಿಸರ್ಚ್ ಆನ್ ಮಹಾತ್ಮ ಗಾಂಧಿ, ಕ್ಯಾನ್ ಯು ಸಜೆಸ್ಟ್ ಸಮ್ ಸೋರ್ಸಸ್ ಅಂತ ಕೇಳ್ತಾರೆ. ಸೊ ಹಿ ಸೆಡ್, ಗೋ ಅಂಡ್ ರೀಡ್ ಮೈ ಎಕ್ಸ್ಪೆರಿಮೆಂಟ್ಸ್ ಟ್ರೂತ್. ಅವ್ರ ಆತ್ಮಕಥೆಯನ್ನ ಓದ್ಕೊಂಡು ಬನ್ನಿ. ಆ ಆತ್ಮಕಥೆಯನ್ನ ಓದ್ಕೊಂಡು ಬಂದ್ಮೇಲೆ ಆ ಹುಡುಗಿ ಹೇಳುತ್ತಂತೆ, ರಿಸರ್ಚ್ ಮಾಡ್ಲಿಕ್ಕೆ ಬಂದಂತ ಹುಡುಗಿ, ದೇರ್ ಇಸ್ ನೋ ಒನ್, ನಾನು ಇದುವರೆಗೆ ಎಷ್ಟೋ ಆತ್ಮಕಥೆಗಳನ್ನ ಓದಿದ್ದೀನಿ, ಎಷ್ಟೋ ಇದನ್ನ ನೋಡಿದ್ದೀನಿ, ಬಟ್ ದೇರ್ ಇಸ್ ನೋ ಒನ್ ಇನ್ ದ ವರ್ಲ್ಡ್ ಇಷ್ಟು ರಾ ಆಗಿ, ಇಷ್ಟು ಓಪನ್ ಆಗಿ ಸತ್ಯವನ್ನ ಹೇಳ್ಕೊಂಡಂತವ್ರು ಯಾರು ಇಲ್ಲ. ಓಪನ್ ಆಗಿ ಸತ್ಯವನ್ನ ಹೇಳ್ಕೊಂಡವ್ರು, ಅವ್ರು ಎಂತೆಂಥ ಸತ್ಯಗಳನ್ನ ಹೇಳ್ತಾರೆ ಮೈ ಎಕ್ಸ್ಪೆರಿಮೆಂಟ್ ಟ್ರೂತ್ ಅಲ್ಲಿ. ಸೊ ಯು ಕೆನಾಟ್ ಬಿಲೀವ್. ಸೊ ಒಂದೊಂದು ಟೈಮ್ ಕೋಪ ಬಂದ್ಬಿಡುತ್ತೆ. ಬಟ್ ಅದನ್ನು ಓಪನ್ ಆಗಿ ಹೇಳ್ಕೊಳ್ಳೋದಿದೆಯಲ್ಲ, ಇಟ್ಸ್ ನಾಟ್ ಡಿಫಿಕಲ್ಟ್. ನಾನು ನನ್ನ ಆತ್ಮಕತೆ ಬರೀತಾ ಇರ್ಬೇಕಾದ್ರೆ ನಾನು ಏನಂತ ಹೇಳ್ತೀನಿ, ನನ್ನ ತಪ್ಪೆಲ್ಲ ಮುಚ್ಚಿಟ್ಬಿಟ್ಟು ನಾನು ಒಳ್ಳೆದನ್ನ ಹೇಳ್ಕೊಂಡು ಹೋಗ್ತೀನಿ. ಏನಕ್ಕೆ, ಐ ವಾಂಟೆಡ್ ಟು ಬಿಕಮ್ ಅ ಪಬ್ಲಿಕ್ ಫಿಗರ್. ಬಟ್ ಹಿ ವಾಸ್ ಅ ಪಬ್ಲಿಕ್ ಫಿಗರ್. 1930 ಅವ್ರ ಆತ್ಮಕಥೆಯನ್ನು ಬರೆದಿದ್ದು, 1929, 1930 ಯಂಗ್ ಇಂಡಿಯಾ ಅದರಲ್ಲಿ ನವಜೀವನದಲ್ಲಿ ಬರೆದಂಥದ್ದು ಆತ್ಮಕಥೆ. ಆಗ ನಾನು ಇನ್ನೂ ಪಬ್ಲಿಕ್ ಫಿಗರ್, ನಾನು ಇನ್ನೂ ಬದುಕಿದ್ದೀನಿ. ಆ ಟೈಮಲ್ಲಿ ನಾನು ಈ ರೀತಿ ಅಂತ ಬರ್ಕೊಂಡ್ರೆ ಜನಗಳು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಗೊತ್ತಿದ್ದು ಕೂಡ ಬರ್ದಿದ್ದಾರೆ ಅಂದ್ರೆ that person is great anta. Great. He said, see, at the early years of his marriage, he was blind by lust anta. ನಾನು ಕಾಮದಿಂದ ಸಿಕ್ಕಾಬಟ್ಟೆ ಬ್ಲೈಂಡ್ ಆಗಿದ್ದೆ, ನನ್ನ ತಂದೆ ಡೆತ್ ಬೆಡ್ ಅಲ್ಲಿ ಇದ್ದಾಗಲೂ ಕೂಡ. ಸೊ ನನಗೆ ಅದನ್ನ ಕಂಟ್ರೋಲ್ ಮಾಡಕ್ ಆಗ್ಲಿಲ್ಲ. ಸೊ ಈ ರೀತಿ ಎಲ್ಲ ಬರ್ಕೊಂಡಿದ್ದಾರೆ ಓಪನ್ ಆಗಿ. ಸೊ ಒಂದ್ಸಲಿ ಇವರು ಇದಕ್ಕೆ ಆಫ್ರಿಕಾಗೆ ಹೋಗ್ತಾ ಇರ್ಬೇಕಾದ್ರೆ ದಟ್ ಶಿಪ್ ಕ್ಯಾಪ್ಟನ್ ಇವ್ರನ್ನ ಏನ್ ಮಾಡ್ತಾನೆ, ಒಂದು ಪ್ರಾಸ್ಟಿಟ್ಯೂಟ್ ಮನೆ ಕರ್ಕೊಂಡು ಹೋಗ್ತಾನೆ. ಸೊ ಅಲ್ಲಿಂದ ಬಂದೆ ಅಂತ ಅಲ್ಲಿಗೆ ಹೋಗಿದ್ದೆ ಅನ್ನೋದನ್ನು ಮೆನ್ಷನ್ ಮಾಡ್ತಾರೆ. ಬಟ್ ಅಲ್ಲಿ ಏನು ನಾನು ಮಾಡ್ಲಿಲ್ಲ, ಅಲ್ಲಿಂದ ಬಂದೆ ಬಿಕಾಸ್ ನನ್ನ ಮಾರಲ್ ಇಂಟೆಗ್ರಿಟಿ ನನಗೆ ಒಪ್ಲಿಲ್ಲ ಅಂತ. ಸೊ ಇನ್ನೊಂದು ಇನ್ಸಿಡೆಂಟ್ ಹಿ ಎಕ್ಸ್ಪ್ಲೈನ್ಸ್. ಇವರ ಮನೆಯಲ್ಲಿ, ಆಫ್ರಿಕಾದಲ್ಲಿ ಇವರ ಮನೆಯಲ್ಲಿ ಪ್ಲೇಸ್ಗಳನ್ನು ಕೊಡ್ತಾ ಬರ್ತಾರೆ, ಹಲವರಿಗೆ ಪ್ಲೇಸ್ ಅನ್ನ ಕೊಡ್ತಾ ಬರ್ತಾರೆ. ಸೊ ಅದರಲ್ಲಿ ಒಬ್ಬ ದಲಿತ್ ವ್ಯಕ್ತಿ ಬರ್ತಾನೆ, ಒಬ್ಬ ಹುಡುಗ, ಓದಿರೋಂಥ ಹುಡುಗ. ಸೊ ಅವ್ನಿಗೆ ಯಾವುದೋ ಒಂದು ಕೆಲಸವನ್ನ ಕೊಡ್ತಾರೆ, ಅಟೆಂಡರ್ ಆರ್ ಸಮಥಿಂಗ್. ಸೊ ಆತನ ಒಂದು ಕೆಲಸವನ್ನ ಕೊಟ್ಟಿರ್ತಾರೆ. ಸೊ ಅವ್ನು ಇದು ಮಾಡ್ತಾ ಬರ್ತಾನೆ. ಅವ್ರ ಮನೆಯಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಆಗೆಲ್ಲ ಪಬ್ಲಿಕ್ ವಾಶ್ರೂಮ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಕೆಲವೊಂದು ಬಕೆಟ್ ಇದನ್ನೆಲ್ಲ ಕೊಡ್ತಿದ್ರು. ಸೊ ಅದನ್ನ ಯೂಸ್ ಮಾಡಿದಂಥದ್ದು ಏನ್ ಮಾಡ್ಬೇಕಿತ್ತು, ಯಾರ್ಯಾರು ಯೂಸ್ ಮಾಡ್ತಾರೆ ಅದನ್ನ ಕ್ಲೀನ್ ಮಾಡ್ಕೋಬೇಕಿತ್ತು. ಬಟ್ ಇವನು ಓದಿರೋ ಹುಡುಗ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಸೊ ಇವನು ಕ್ಲೀನ್ ಮಾಡಿದ್ರು. ಯಾರ್ಯಾರು ಕ್ಲೀನ್ ಮಾಡಿರಲ್ಲ ಅದನ್ನ ಕಸ್ತೂರ್ಬಾ ಅವರು ಕ್ಲೀನ್ ಮಾಡ್ತಿದ್ರು. ಇಟ್ ವಾಸ್ ಹಿಸ್ ವೈಫ್ ಕ್ಲೀನ್ ಮಾಡ್ತಿದ್ರು. ಬಟ್ ಕಸ್ತೂರ್ಬಾ ಎಲ್ರದ್ದು ಕ್ಲೀನ್ ಮಾಡಿರ್ತಾರೆ, ಬಟ್ ಈ ಹುಡುಗನ್ ಕ್ಲೀನ್ ಮಾಡಿದ್ರು. ಏನಕ್ಕೆ ಅಂದ್ರೆ ಹುಡುಗ ದಲಿತ್ ಅಂತ. ಸೊ ಆಗ ಗಾಂಧಿ ಏನ್ ಮಾಡ್ತಾರೆ, ಆಕೆಯನ್ನ ಎಳ್ಕೊಂಡ್ ಬಂದು ಒಡೆದು ರೋಡಲ್ಲಿ ಬಿಸಾಕ್ಬಿಟ್ಟು ಹೇಳ್ತಾರೆ, ಇಲ್ಲಿಂದ ಹೊರಟೋಗಂತ. ಆಗ ಕಸ್ತೂರ್ಬಾ ಅವ್ರಿಗೆ ಬೈತಾರೆ, ನೀನ್ ಎಂತ ಗಂಡಸು ಅಂತ, ಒಂದು ಹೆಂಡ್ತಿನ ನೀನು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡು ಬಂದ್ಬಿಟ್ಟು ಹೋಗು ಅಂತ ಹೇಳ್ತಿದ್ಯಲ್ಲ, ಎಂತ ಗಂಡಸು ಅಂತ. ದೆನ್ ಹಿ ರೋಟ್, ಐ ಲರ್ನ್ಡ್ ಹ್ಯೂಮಿಲಿಟಿ, ಒಂದು ವಿನಮ್ರತೆಯನ್ನ, ಒಂದು ಕಂಪ್ಯಾಷನ್ ಅನ್ನು ನಾನು ನನ್ನ ಹೆಂಡತಿಯಿಂದ ಕಲಿತೆ ಅಂತ ಬರೀತಾರೆ. ನನ್ನದು ಎಷ್ಟು ತಪ್ಪು ಅಂತ. ಇಲ್ಲಿ ಈ ಸನ್ನಿವೇಶವನ್ನ ಕೇಳಿದ ತಕ್ಷಣ ನನ್ ಗಾಂಧಿ ಮೇಲೆ ಕೋಪ ಬರುತ್ತೆ.
ಏನಪ್ಪ ಈ ರೀತಿ ಮಾಡ್ಬಿಟ್ಟ ಅಂತ. ಬಟ್ ಹಿ ಸೆಡ್ ದಟ್ ಓಪನ್ಲಿ, ದಟ್ ಹ್ಯುಮಿಲಿಟಿ, ಕಂಪ್ಯಾಷನ್ ಅನ್ನ ನಾನು ನನ್ನ ಹೆಂಡತಿಯಿಂದ ಕಲ್ತೇನೆ. ಸೊ ದಿಸ್ ಇಸ್ ದ ಸ್ಟೋರಿ ಆಫ್ ಗಾಂಧಿ. ಹಿ ನೆವರ್ ನಾನ್ ವೈಲೆನ್ಸ್ ಅನ್ನ ನೋಡಿ, ಸಿ ಹಾನೆಸ್ಟಿ, ದಿಸ್ ಇಸ್ ಹ್ಯುಮಿಲಿಟಿ ಅಂಡ್ ಕಂಪ್ಯಾಷನ್. ನೆಕ್ಸ್ಟ್ ನಾನ್ ವೈಲೆನ್ಸ್. ನಾನ್ ವೈಲೆನ್ಸ್, ಹಿ ವಾಸ್ ಅ ಹಾರ್ಬಿಂಜರ್ ಆಫ್ ದ ನಾನ್ ವೈಲೆನ್ಸ್. ಇಡೀ ಪ್ರಪಂಚಕ್ಕೆ ಅಹಿಂಸೋ ಪರಮೋ ಧರ್ಮ ಅಂತ ಕಲಿಸ್ಕೊಟ್ಟವನು ಈತ, ಕಲಿಸ್ಕೊಟ್ಟವನು. ದ ವರ್ಲ್ಡ್ ಸೆಲೆಬ್ರೇಟ್ಸ್ ನಾನ್ ವೈಲೆನ್ಸ್ ಡೇ, October 2 as ನಾನ್ ವೈಲೆನ್ಸ್ ಡೇ, ವಿಶ್ವ ಶಾಂತಿ ದಿನ. ಅದು ನಾನ್ ವೈಲೆನ್ಸ್ ಡೇ. ದಟ್ ಈಸ್ ಮಹಾತ್ಮ ಗಾಂಧಿ. ಚೌರಿ ಚೌರ ಅನ್ನೋದು ಇಟ್ಸ್ ಅ ಸ್ಮಾಲ್ ಇನ್ಸಿಡೆಂಟ್, ಸ್ಮಾಲ್ ಇನ್ಸಿಡೆಂಟ್. ಅದಕ್ಕೋಸ್ಕರ ನ್ಯಾಷನಲ್ ಲೆವೆಲ್ ಮೂವ್ಮೆಂಟ್ ನಾನು ವಾಪಸ್ ಕರ್ಕೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಆತ ಆತನ ಮಾರಲ್ ಇಂಟೆನ್ಸಿಟಿಗೆ ಅದು ಅಕ್ಸೆಪ್ಟ್ ಆಗಲಿಲ್ಲ. ನೌಕಾಲಿಯಲ್ಲಿ ಕಮ್ಯುನಲ್ ರೈಟ್ಸ್ ಆಗ್ತಾ ಇರಬೇಕಾದ್ರೆ, ಕಮ್ಯುನಲ್ ರೈಟ್ಸ್ ಅಲ್ಲಿ ವಾರ್ನ್ ಮಾಡಿದ್ರು, ಗಾಂಧಿ ನಿಮ್ಮ ಇದಕ್ಕೆ ಏನಿದೆ, ಡೆತ್ ಥ್ರೆಟ್ ಇದೆ, ಸೊ ನೀವು ಅಲ್ಲಿ ಹೋಗ್ಬೇಡಿ ಅಂತ. ನೌಕಾಲಿಯಲ್ಲಿ ಹೋಗಿದ್ರೆ ಯು ಮೈಟ್, ಗಾಂಧಿ ಬಿಫೋರ್ ಗೋಡ್ಸೆ ಕಿಲ್ಲಿಂಗ್ ಗಾಂಧಿ 4 ಸರಿ ಅಟೆಂಪ್ಟ್ ಆಗುತ್ತೆ ಅವ್ರ ಮೇಲೆ ಕೊಲೆ ಮಾಡ್ಲಿಕ್ಕೆ, 4 times. ಯು ವಾಸ್ ನೆವರ್ ವರಿಡ್ ಅಬೌಟ್ ಇಟ್, ನೆವರ್ ವರಿಡ್ ಅಬೌಟ್ ಇಟ್. ನೌಕಾಲಿಯಲ್ಲೇ 4 ಸರಿ ಅಟೆಂಪ್ಟ್ ಆಗುತ್ತೆ ಕೊಲೆ ಮಾಡ್ಲಿಕ್ಕೆ, ಕಮ್ಯುನಲ್ ರೈಟ್ಸ್ ಆಗ್ತದೆ, ಹಿಂದೂ ಮುಸ್ಲಿಂ ಗಲಾಟೆ. ಹಿ ವೆಂಟ್ ದೆನ್, ಅಲ್ಲಿ ಹೋಗಿ ಹಂಗರ್ ಸ್ಟ್ರೈಕ್ ಅನ್ನು ಮಾಡಿದ್ರು. 3 ದಿನದಲ್ಲಿ ಹಿ ಸಾಲ್ವ್ ದಟ್ ಕ್ರೈಸಿಸ್ ವಿತ್ ಹಂಗರ್ ಸ್ಟ್ರೈಕ್. ಇಡೀ ದೇಶದಲ್ಲಿ ನಾವು ವೈಲೆನ್ಸ್ ಅನ್ನು ಯೂಸ್ ಮಾಡ್ತಿದ್ದೋ, ಪೊಲೀಸ್ ಅನ್ನು ಯೂಸ್ ಮಾಡ್ತಿದ್ದೋ, ಬಟ್ ಈ ಡಿಡ್ ಓನ್ಲಿ ಒನ್ ಥಿಂಗ್, ದಟ್ ಇಸ್ ಹಂಗರ್ ಸ್ಟ್ರೈಕ್. ಯು ಕ್ಯಾನ್ ಶೇಕ್ ದ ವರ್ಲ್ಡ್ ಇನ್ ಅ ಜೆಂಟಲ್ ವೇ ಅಂತ ಹೇಳ್ತಾರೆ ಅವರು. ಯು ಕ್ಯಾನ್ ಶೇಕ್ ದ ವರ್ಲ್ಡ್ ಇನ್ ಅ ಜೆಂಟಲ್ ವೇ ಅಂತ. ಸೊ ನೀನು ಸಿಂಪಲ್ ಆಗಿದ್ದೆ ಇಡೀ ವರ್ಲ್ಡ್ ಅನ್ನ ಶೇಕ್ ಮಾಡ್ಬೋದು ಅಂತ, ಶೇಕ್ ಮಾಡ್ಬೋದು. ಸೊ ದಿಸ್ ಇಸ್ ನಾನ್ ವೈಲೆನ್ಸ್. ಟ್ರೂತ್, ದೇರ್ ಇಸ್ ನನ್ ಅದರ್ ದೆನ್ ಗಾಂಧಿ. ಸಿ ಬಿಫೋರ್ ಕಮಿಂಗ್ ಟು UPSC ಐ ಯೂಸ್ ಟು ಹೇಟ್ ಗಾಂಧಿ. ಅದು ಸುಮ್ಮನೆ ಅದು ಬರುತ್ತಲ್ಲ, ನಾವು ಕೂಡ ರೊಮ್ಯಾಂಟಿಕ್ ಐಡಿಯಲಿಸ್ಟ್ಗಳಾಗಿರ್ತೀವಿ. ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಅರ್ಧ ನಾಲೆಡ್ಜ್ಗಳು ವಾಟ್ಸಪ್ ಅಲ್ಲಿ ಇಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು, ಸೊ ನಾವೇನ್ ಮಾಡಿರ್ತೀವಿ, ಬೈತಾ ಇರ್ತೀವಿ. ಬಟ್ ಒನ್ಸ್ ಐ ರೆಡ್ ದಟ್ ಬುಕ್, ಸೊ ಮೈ ಹೋಲ್ ಪರ್ಸ್ಪೆಕ್ಟಿವ್ ಅಬೌಟ್ ಗಾಂಧಿ ಹ್ಯಾಸ್ ಚೇಂಜ್ಡ್, ಹೋಲ್ ಪರ್ಸ್ಪೆಕ್ಟಿವ್ ಅಬೌಟ್ ಗಾಂಧಿ. ಸೊ ಬಿಫೋರ್ ಕ್ರಿಟಿಸೈಸಿಂಗ್ ಅಟ್ ಲೀಸ್ಟ್ ರೀಡ್ ದಟ್ ಬುಕ್, ಅದೊಂದು ಓದಿ. ಸೊ ಅದೇನಾಗ್ತಾ ಬರುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ದಟ್ ಪರ್ಸನ್ ಇಸ್ ಅಂತ, ವಾಟ್ ದಟ್ ಪರ್ಸನ್ ಇಸ್ ಅಂತ. ಸಿ ಇಟ್ ಇಸ್ ನಾಟ್ ಸಮ್ ಪೀಪಲ್ ಆರ್ ಟೆಲಿಂಗ್ ಅಬೌಟ್ ಹಿಮ್, ಅಥವಾ ಸಮ್ ಪೀಪಲ್ ಆರ್ ನಾಟ್ ಕ್ರಿಟಿಸೈಸಿಂಗ್ ಹಿಮ್, ಅಥವಾ ಗ್ರೇಟೆಸ್ಟ್ ಲೀಡರ್ಸ್ಗಳು ಯಾರ್ಯಾರಿದ್ದಾರೆ, ದೇ ಆರ್ ಜಸ್ಟ್ ಫಾಲೋಯಿಂಗ್, ಜಸ್ಟ್ ಬಿಕಾಸ್ ಅವನೇನೋ ಹೇಳ್ಬಿಟ್ಟು ಹೋದ ಅಂತಲ್ಲ, ಅವನ ಆ ಥರ ಇದ್ದ ಅಂತ. ದಟ್ ಈಸ್ ಟ್ರೂತ್. ಟ್ರೂತ್ ಅಂತ ಬಂದಾಗ ವಿ ಹ್ಯಾವ್ ಮಲ್ಟಿಪಲ್ ಮೀನಿಂಗ್ಸ್ ಇನ್ ಟ್ರೂತ್. ಟ್ರೂತ್ ಅಂದ್ರೆ ಕೊಟ್ಟು ಮಾತನ್ನ ತಪ್ಪದೇ ಇರೋಂಥದ್ದು, ಮತ್ತೆ ಸುಳ್ಳು ಹೇಳದೇ ಇರೋಂಥದ್ದು, ಎರಡೂ ಆಗುತ್ತೆ. ಅಂದ್ರೆ ನಾನು ಒಂದು ಮಾತನ್ನ ಕೊಟ್ಟರೆ ಅದನ್ನು ತಪ್ಪದೇ ಇರೋಂಥದ್ದು ಟ್ರೂತೆ, ಸೊ ನಾನು ಸುಳ್ಳು ಹೇಳದೇ ಇರೋಂಥದ್ದು ಟ್ರೂತ್. ಸೊ ಅವೆರಡನ್ನೂ ಫಾಲೋ ಮಾಡಿದಂಥವ್ರು. ಚಿಕ್ಕ ವಯಸ್ಸಲ್ಲೇ ಇವರಿಗೆ ಸತ್ಯ ಹರಿಶ್ಚಂದ್ರ ನಾಟಕವನ್ನು ನೋಡಿದಾಗ ದಟ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಇವರು ಕೂಡ ಹೇಳ್ತಾರೆ, ನಾನು ಫ್ರೆಂಡ್ಸ್ಗಳ ಜೊತೆ ಸೇರಿ ನಾನ್ ವೆಜ್ ಅನ್ನ ತಿಂದಿದ್ದೆ, ಅದಾದ್ಮೇಲೆ ನನ್ನ ತಂದೆ ಜೊತೆ ನಾನು ಹೇಳ್ಕೋಬೇಕು ಅನಿಸ್ತು, ನನ್ನ ತಂದೆ ಹತ್ರ ನಾನು ದುಡ್ಡನ್ನ ಕದ್ದಿದ್ದೆ, ಅದನ್ನು ಕೂಡ ಹೇಳ್ಕೋಬೇಕು ಅನಿಸ್ತು. ಸಿ ಆ ಒಪ್ಕೊಳ್ಳೋದಿದೆಯಲ್ಲ. ಸೊ ಅವ್ರ ತಂದೆ ಡೆತ್ ಬೆಡ್ ಅಲ್ಲಿ ಇದ್ದಾಗ, ಸಿಕ್ಕಾಪಟ್ಟೆ ಹುಷಾರಿಲ್ಲದೆ ಇದ್ದಾಗ ಒಂದು ಲೆಟರ್ನ ಬರೆದು ಕೊಡ್ತಾರೆ ಅವರು, ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಆಗ್ತಿಲ್ಲ ಅಂತ. ಆ ಹೇಳಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಆ ದುಡ್ಡನ್ನ ಕದ್ದಿರೋ ವಿಷಯವನ್ನ, ನಾನ್ ವೆಜ್ ತಿಂದಿರೋ ವಿಷಯವನ್ನ ಅವನ್ನೆಲ್ಲ ಬರೀತಾರೆ. ಬರ್ಬಿಟ್ಟು ಒಂದು ಲೆಟರ್ನ ಕೊಡ್ತಾರೆ. ಆ ಲೆಟರ್ನ ಓದ್ತಿರ್ಬೇಕಾದ್ರೆ ಅವ್ರ ತಂದೆ ಹತ್ ಬಿಡ್ತಾರೆ, ಅದೇ ಲಾಸ್ಟ್, ಮತ್ತೆ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ. ದಟ್ ಈಸ್ ಗಾಂಧಿ. ಅಟ್ ಲೀಸ್ಟ್ ಧರ್ಮರಾಯ ಟೋಲ್ಡ್ ಹಾಫ್ ಟ್ರೂತ್. ಇನ್ ಎವರ್ ವೆನ್ ಗಾಂಧಿ ವಿಸಿಟೆಡ್ ಇಂಗ್ಲೆಂಡ್, ಇದಕ್ಕೆ ಯಾವುದಕ್ಕೆ, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಗಾಂಧಿ ಇಂಗ್ಲೆಂಡ್ಗೆ ಹೋಗ್ತಾರೆ. ಇಡೀ ರೋಡ್ಗಳು ಫಿಲ್ ಆಗಿರ್ತವೆ. ಗಾಂಧಿ ಅನ್ನೋಂಥ ಒಬ್ಬ ಮನುಷ್ಯ ಇದನ್ನ, ಇವೆಲ್ಲ ಬರೀ ಸುಳ್ಳು ಅಂತ. ಇವೆಲ್ಲ ಈಸ್ಟರ್ನ್ ನೇಷನ್ಗಳು ಏನ್ ಮಾಡ್ತಾ ಬರ್ತಿದೆ, ನಾವು ಇಂಗ್ಲೆಂಡ್ ಅವ್ರು ಎದುರ್ಕೊಳ್ಳಿ ಅಂತ ಒಂದು ಕಥೆಯನ್ನು ಕಟ್ಟಿದ್ದಾರೆ ಅಷ್ಟೇ. ಗಾಂಧಿ ಅನ್ನಂತವನು ಯಾರು ಇಲ್ಲ, ಅವ್ನು ಯಾರು ಅಂತ ನೋಡ್ಬೇಕು ಅಂತ ಹೇಳಿ ಅಷ್ಟು ಜನ ತುಂಬಿರ್ತಾರೆ ಎಂಟೈರ್ ಇಂಗ್ಲೆಂಡ್. ಸೊ ಅವ್ರ ಜೊತೆ ಮಾತಾಡ್ಲಿಕ್ಕೆ ಪ್ರೆಸ್ ರಿಪೋರ್ಟ್ ಅಲ್ಲಿ, ಸೊ ಅಷ್ಟು ಪ್ರೆಸ್ ರಿಪೋರ್ಟ್, ಎಂಟೈರ್ ಸಿಟಿ. ದ ಪವರ್ ಆಫ್ ಗಾಂಧಿ ಇಸ್ ಅನ್ಬೀಟಬಲ್. ಆ ಟೈಮಲ್ಲಿ ಮಾಡಿ ಮಡಿದವರು ಅಂತ ಒಂದು ಬುಕ್ ಇದೆ, ಮಾಡಿ ಮಡಿದವರು, ಬಸವರಾಜ್ ಕಟ್ಟಿಮನಿ ಅವರು ಬರೆದಿರೋದು ನಾವೆಲ್, ಬಸವರಾಜ್ ಕಟ್ಟಿಮನಿ. ಆ ನಾವೆಲ್ ಅಲ್ಲಿ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂದ್ರೆ, ಇಟ್ಸ್ ಇನ್ ಕರ್ನಾಟಕ. ದೇ ನೆವರ್ ಸಾ ಗಾಂಧಿ, ನೆವರ್ ಸಾ ಗಾಂಧಿ. ಸೊ ಒಂದು ಸಲಿಯೂ ಕೂಡ ಅವರು ನೋಡಿಲ್ಲ ಗಾಂಧಿಯನ್ನ. ಒಬ್ಬ ಮುದುಕಿ ಒಂದು 4 ಜನ ಹುಡುಗರು ಹೋರಾಟ ಮಾಡ್ತಾ ಇರ್ತಾರೆ, 4 ಜನ ಒಂದು ಗ್ರೂಪ್, ಒಂದು 16 ಜನ ಹುಡುಗರು ಹೋರಾಟ ಮಾಡ್ತಾ ಇರ್ತಾರೆ ಗಾಂಧಿಯನ್ ಮೆಥಡ್ ಅಲ್ಲಿ. ಗಾಂಧಿ ಅರೆಸ್ಟ್ ಆಗಿರ್ತಾರೆ 1942 ಅಲ್ಲಿ. ಹಿ ವಾಸ್ ಅರೆಸ್ಟೆಡ್ ಬಿಕಾಸ್ ಆಫ್ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಸೊ ಅರೆಸ್ಟ್ ಆಗಿರ್ತಾರೆ. ಇವರೆಲ್ಲ ಏನ್ ಮಾಡ್ತಾರೆ, ಗಾಂಧಿ ಮೆಥಡ್ ಅಲ್ಲಿ ಹೋರಾಟ ಮಾಡ್ತಾರೆ ಅಂತದ್ದು. ಈ 16 ಜನದಲ್ಲಿ ಒಬ್ಬ ಪೈಲ್ವಾನ್ ಇರ್ತಾನೆ, ಅವನು ಹೇಳ್ತಾನೆ, ಈ ರೀತಿ ಎಲ್ಲ ಹೋರಾಟ ಮಾಡಿದ್ರೆ ಆಗಲ್ಲ, ನಾವು ಯುದ್ಧ ಮಾಡೋಣ, ವೈಲೆನ್ಸ್ ಯೂಸ್ ಮಾಡೋಣ ಅಂತ. ಅಲ್ಲಿ ಇದ್ದಂತ ಲೀಡರ್ ಒಂದು 25-30 ವರ್ಷದ ಹುಡುಗ, ಅವನು ಏನ್ ಹೇಳ್ತಾನೆ ಅಂದ್ರೆ, ನಾನು ಈ ರೀತಿ ವೈಲೆನ್ಸ್ ಮೂವ್ಮೆಂಟ್ ಅನ್ನು ಮಾಡ್ಬಿಟ್ರೆ ಜೈಲಲ್ಲಿ ಇರುವಂತ ನಾನು ಗಾಂಧಿ ಬೇಜಾರಾಗ್ತಾನೆ ಅಂತ. ಇವನ್ ಮಾಡಿದ್ರು ಅವ್ನು ಗೊತ್ತಾಗಲ್ಲ, ಗಾಂಧಿಗೆ ಬೇಜಾರಾಗ್ತಾನೆ ಅಂತ ಇವ್ರು ಅನ್ಕೊಳ್ತಾರಲ್ಲ. ಒಬ್ಬ ಮುದುಕಿ ಬರ್ತಾಳೆ ಅದರಲ್ಲಿ. ಆ ಮುದುಕಿ ಏನಂತ ಹೇಳ್ತಾಳೆ ಅಂದ್ರೆ, ಆ ಗಾಂಧಿಗಂತೂ ನಾನು ಊಟ ಹಾಕಕ್ಕಾಗಲ್ಲ, ನಿಮ್ಗೆ ಹಾಕಿದ್ರೆ ಆ ಪುಣ್ಯ ನನಗೆ ಸಿಗುತ್ತೆ ಅಂತ. ಸಿ ದಟ್ ಮಚ್ ಇದು ಪವರ್. ಯಾರೋ ಒಬ್ಬ ಮುದುಕ, ಅವನು 60-70 ವರ್ಷದಲ್ಲಿ ಬೆಳಗಾವಿಯಲ್ಲಿ ಗಾಂಧಿ ಬರ್ತಾನೆ ಅಂತ ಹೇಳಿ
ಒಂದು ಸೈಡಿಂದ ಇನ್ನೊಂದು ಸೈಡ್ ವರೆಗೂ ನಡ್ಕೊಂಡು ಹೋಗೋದು ಗಾಂಧಿ ನೋಡ್ ಬರ್ಲಿಕ್ಕೆ. ಒಬ್ಬ ಗ್ರೇಟೆಸ್ಟ್ ಸಿಂಗರ್ ಇದ್ದಾರೆ, ಅವ್ರ ಹೆಸರು ಮರ್ತೋಗಿದೆ ನನಗೆ. ಅವ್ರ ಹತ್ರ ಹೋಗಿ ಒಬ್ರು ಕೇಳ್ತಾರಂತೆ, ನಿಮ್ಮ ಗ್ರೇಟೆಸ್ಟ್ ಡೇ ಆಫ್ ಯುವರ್ ಲೈಫ್, ಗ್ರೇಟೆಸ್ಟ್ ಇವೆಂಟ್ ಆಫ್ ಯುವರ್ ಲೈಫ್ ಅಥವಾ ಗ್ರೇಟೆಸ್ಟ್ ಗಿಫ್ಟ್ ಆಫ್ ಯುವರ್ ಲೈಫ್ ಯಾವುದು ಅಂತ. ಗ್ರೇಟೆಸ್ಟ್ ಗಿಫ್ಟ್ ಆಫ್ ಯುವರ್ ಲೈಫ್. ಅದಕ್ಕೆ ಆ ಸಿಂಗರ್ ಏನಂತ ಹೇಳ್ತಾರೆ ಅಂದ್ರೆ, ಅವ್ರ ಮನೆಯಲ್ಲಿ ಯಾವುದೋ ಒಂದು ಪೆಟ್ಟಿಗೆ ಇರುತ್ತೆ, ಆ ಪೆಟ್ಟಿಗೆ ಒಳಗೆ ಒಂದು ಶಾಲನ್ನ ತೆಗೆದು ಕೊಡ್ತಾರೆ. ನಾನು ಒಂದ್ ದಿನ ಗಾಂಧಿ ಮುಂದೆ ಹಾಡನ್ನ ಹೇಳಿದೆ, ಆಗ ಈ ಶಾಲನ್ನ ಹಾಕೊಂಡಿದ್ದೆ, ಗಾಂಧಿ ನನಗೆ ಹೆಗಲ ಮೇಲೆ ಕೈ ಇಟ್ಬಿಟ್ಟು ಹಾಡು ಚೆನ್ನಾಗಿತ್ತು ಅಂತ ಅವ್ರು ಹೇಳಿದ್ದನ್ನ ನಾನು ಇವತ್ತುವರೆಗೂ ಹಾಗೆ ಇಟ್ಟಿದ್ದೀನಿ ಅಂತ ಆ ಶಾಲನ್ನ. ಸೊ ಗಾಂಧಿ ಸತ್ 40 ವರ್ಷ ಆಗಿತ್ತು ಆಲ್ರೆಡಿ. ಸೊ ದಿಸ್ ಇಸ್ ದ ಪವರ್ ಆಫ್ ಗಾಂಧಿ, ಟ್ರೂತ್. ಅಂಡ್ ಗಾಂಧಿ ಗಿವನ್ ದ ಮೆಸೇಜಸ್. ಸಿ ವಾಟ್ ಕೈಂಡ್ ಆಫ್ ಮೆಸೇಜ್? ತಲಿಸ್ಮಾನ್, talisman, oceanic circle theory, oceanic circle theory, trusteeship, sarvodaya, antyodaya, 7 sins. See, what are the messages? Even today ನಮ್ಮ ಗವರ್ಮೆಂಟ್ ಅನ್ನ ರನ್ ಮಾಡ್ತಾ ಇರೋದು ಇವು. ನಮ್ಮ ಗವರ್ಮೆಂಟ್ ಅನ್ನ ರನ್ ಮಾಡ್ತಾರೆ. ತಲಿಸ್ಮಾನ್, ವಾಟ್ ಇಸ್ ತಲಿಸ್ಮಾನ್? ತಲಿಸ್ಮಾನ್, ಐ ಆಮ್ ಗಿವಿಂಗ್ ಯು ಆ ತಲಿಸ್ಮಾನ್. ತಲಿಸ್ಮಾನ್ ಮೀನ್ಸ್ ಮಂತ್ರ. ನಾನು ನಿನಗೊಂದು ಮಂತ್ರವನ್ನ ಕೊಡ್ತಾ ಇದ್ದೀನಿ. ಏನಪ್ಪಾ ಮಂತ್ರ ಅಂದ್ರೆ, ನೀನು ಯಾವಾಗ ಸಂದಿಗ್ಧತೆಯಲ್ಲಿ ಇರ್ತೀಯಾ, ಯಾವಾಗ ಡೈಲಮಾ ಅಲ್ಲಿ ಇರ್ತೀಯಾ, ಆ ಮೊಮೆಂಟ್ ಅಲ್ಲಿ ಯು ರಿಮೆಂಬರ್ ದ ಪೋರೆಸ್ಟ್ ಮ್ಯಾನ್ ಆಫ್ ಯುವರ್ ಲೈಫ್. ನೀನು ನಿನ್ನ ಜೀವನದಲ್ಲಿ ನೋಡಿರುವಂತ ಅತಿ ಬಡವನೊಬ್ಬನನ್ನ ನೆನಪಿಸ್ಕೊ. ನೀನು ತಗೊಳ್ಳುವಂತಹ ನಿರ್ಧಾರ ಆ ಬಡವನ ಬದುಕನ್ನ ಬದಲಾಯಿಸುತ್ತೆ ಅಂದ್ರೆ ಆ ನಿರ್ಧಾರವನ್ನ ತಗೋಂತ. ನರೇಂದ್ರ ಮೋದಿಜಿ ಯೂಸ್ಡ್ ದಿಸ್ ತಲಿಸ್ಮಾನ್ ಕಾನ್ಸೆಪ್ಟ್ ಇನ್ RCEP, ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಗೆ ಸೈನ್ ಮಾಡದೇ ಇದ್ದಾಗ ಹಿ ಮೆನ್ಷನ್ಡ್ ಗಾಂಧೀಸ್ ತಲಿಸ್ಮಾನ್ ಇಸ್ ನಾಟ್ ಅಲೋಯಿಂಗ್ ಮೀ ಟು ಸೈನ್ ದಿಸ್ ಅಂತ. ಸಿ ಓಷಾನಿಕ್ ಸರ್ಕಲ್ ಥಿಯರಿ, ಇಟ್ ಇಸ್ ರೂಲಿಂಗ್ ಇವನ್ ಟುಡೇ. ಓಷಾನಿಕ್ ಸರ್ಕಲ್ ಥಿಯರಿ ಅಂದ್ರೆ ಅವ್ರಿಗೆ ಹೇಳೋದೇನಪ್ಪಾ ಅಂದ್ರೆ, ಸಿ ದಿಸ್ ಇಸ್ ಓಷಾನಿಕ್ ಸರ್ಕಲ್ ಥಿಯರಿ. ನಾವು ಹಳ್ಳಿಯನ್ನ ಏನ್ ಮಾಡ್ತಾ ಬರ್ಬೇಕು? ಸೆಲ್ಫ್ ಸಫಿಶಿಯಂಟ್ ಮಾಡ್ತಾ ಬರ್ಬೇಕು. ಈ ಹಳ್ಳಿ ಏನ್ ಮಾಡ್ತಾ ಬರುತ್ತೆ? ಡಿಸ್ಟಿಕ್ಗೆ ಪವರ್ ಅನ್ನ ಕೊಡುತ್ತೆ. ಈ ಡಿಸ್ಟಿಕ್ ಸ್ಟೇಟ್ಗೆ ಪವರ್ ಅನ್ನ ಕೊಡುತ್ತೆ. ಸ್ಟೇಟ್ ಸೆಂಟ್ರಲ್ಗೆ ಪವರ್ ಅನ್ನ ಕೊಡುತ್ತೆ. ದಟ್ ಮೀನ್ಸ್ ಬಾಟಮ್ ಟು ಟಾಪ್ ಆಗ್ಬಾರ್ದು, ಟಾಪ್ ಟು ಬಾಟಮ್ ಆಗ್ಬಾರ್ದು, ಬಾಟಮ್ ಅಪ್ ಆಗ್ಬೇಕು. ಸೊ ಇಲ್ಲಿಂದ ಏನಾಗ್ತಾ ಬರ್ಬೇಕು? ಸೊ ಇದೊಂದು ಸೆಲ್ಫ್ ಸಫಿಶಿಯಂಟ್ ಆಗ್ತಾ ಬರ್ಬೇಕು. ಸೊ ಇದೊಂದು ಮಿಲಿಟರಿ ಆ ರೀತಿ ನೀವು ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಿ ಸೆಲ್ಫ್ ಸಫಿಶಿಯಂಟ್ ಆಗ್ತಾ ಬಂದ್ರೆ ಅವೇ ವರ್ಕ್ ಆಗ್ತಾ ಬರುತ್ತೆ ಅಂತ. ಒಂದು ಮುಳ್ಳಂದಿ ರೀತಿ ಕಾನ್ಸೆಪ್ಟ್ ಅಂತ ಹೇಳ್ತಾ ಬರ್ತಾರೆ ಅವ್ರು. ಸೊ ನೋಡ್ತಾ ಬನ್ನಿ, ಮುಳ್ಳಂದಿ ಅನ್ನುವಂಥದ್ದು ಕ್ಯಾಪ್ರಿಕಾನ್. ಸೊ ಅದೇನ್ ಮಾಡ್ತಾ ಬರುತ್ತೆ? ಸೊ ಒಂದೊಂದೇ ಮುಳ್ಳು ನಾರ್ಮಲ್ ಆಗಿರುತ್ತೆ. ಬಟ್ ಏನಾದ್ರು ಥ್ರೆಟ್ ಬಂತು ಅಂದ್ರೆ ಏನಾಗ್ಬಿಡುತ್ತೆ? ಕಂಪ್ಲೀಟ್ ಆಗಿ ರೌಂಡ್ ಆಗಿ ಒಂದು ಮುಳ್ಳುಗಳನ್ನ ಇದ್ ಮಾಡ್ತಾ ಬರುತ್ತೆ. ಸೊ ದಿಸ್ ಇಸ್ ಹೌ ಅ ವಿಲೇಜ್ ವರ್ಕ್ಸ್ ಅಂತ. ವಿಲೇಜ್ ವರ್ಕ್ಸ್. ನೀನು ವಿಲೇಜ್ ಅನ್ನ ಸೆಲ್ಫ್ ಸಫಿಶಿಯಂಟ್ ಮಾಡಿದ್ರೆ ಎಕ್ಸ್ಟರ್ನಲ್ ಥ್ರೆಟ್ ಬಂದ್ರೆ ಇವೆಲ್ಲ ಏನಾಗ್ತಾ ಬರುತ್ತೆ? ಒಂದು ಕ್ಯಾಪ್ರಿಕಾನ್ ರೀತಿ ಆಗುತ್ತೆ, ಸೊ ಒಂದು ಇದ್ರ ರೀತಿ ಆಗುತ್ತೆ, ಒಂದು ಮುಳ್ಳಂದಿ ರೀತಿ ಆಗುತ್ತೆ. ಸೊ ಇದು ಓಷಾನಿಕ್ ಸರ್ಕಲ್ ಥಿಯರಿ. ಇವನ್ ಟುಡೇ ಇಟ್ ಇಸ್ ಗೈಡಿಂಗ್ ಅಸ್. ನಾವು ರೂರಲ್ ಅನ್ನ ಪುರಾ ರರ್ಬನ್, ಪ್ರೊವೈಡಿಂಗ್ ಅರ್ಬನ್ ಅಮ್ಯುನಿಟೀಸ್ ಇನ್ ರೂರಲ್ ಏರಿಯಾ, ರರ್ಬನ್ ಇನಿಷಿಯೇಟಿವ್, ರರ್ಬನ್ ರೂರಲ್ ಪ್ಲಸ್ ಅರ್ಬನ್ ಅಂತ, ಗ್ರಾಮ್ ಸಡಕ್ ಯೋಜನಾ, MG ನರೇಗಾ, ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್, MG ನರೇಗಾ. ಸೊ ವಿಚ್ ಇನಿಷಿಯೇಟಿವ್ಸ್ ದಟ್ ಆಲ್ ಡಿಪೆಂಡೆಂಟ್ ಆನ್ ಗಾಂಧಿ? ಸ್ವಚ್ಛ ಭಾರತ್, ಗಾಂಧಿ ಸ್ವಚ್ಛ ಭಾರತ್ ಅಭಿಯಾನ್. ಸೊ ವಿತೌಟ್ ಗಾಂಧಿ ದೇರ್ ಇಸ್ ನೋ ಸ್ಕೀಮ್. ನೆಕ್ಸ್ಟ್ ಟ್ರಸ್ಟಿಶಿಪ್ ಕಾನ್ಸೆಪ್ಟ್. ಸಿ ವಾಟ್ ಇಸ್ ಟ್ರಸ್ಟಿಶಿಪ್ ಅಂತ ಬಂದ್ರೆ, ಸೊ ವಾಟ್ ಎವರ್ ದ ರಿಸೋರ್ಸ್ ಇಸ್ ದೇರ್, ಯು ಆರ್ ನಾಟ್ ದ ಓನರ್ ಆಫ್ ಇಟ್. ದ ಅರ್ತ್ ಪ್ರೊವೈಡ್ಸ್ ಎವ್ರಿಥಿಂಗ್ ಫಾರ್ ಎವ್ರಿ ಒನ್ಸ್ ನೀಡ್, ನಾಟ್ ಫಾರ್ ಎವ್ರಿ ಒನ್ಸ್ ಕ್ರೀಡ್ ಅಂತ ಹೇಳ್ತಾರೆ. ನಮ್ಮ ಭೂಮಿ ಇದೆಯಲ್ಲ, ಅದು ಪ್ರತಿಯೊಬ್ಬನ ಅಗತ್ಯತೆಗೆ ಏನು ಬೇಕೋ ಅದನ್ನ ಕೊಡುತ್ತೆ, ಬಟ್ ಪ್ರತಿಯೊಬ್ಬನ ದುರಾಸೆಗೆ ಕೊಡಲ್ಲ. ಸೊ ದುರಾಸೆಗೆ ಕೊಡಲ್ಲ. ಸೊ ದಟ್ ಒನ್. ಸೊ ಟ್ರಸ್ಟಿಶಿಪ್ ಕಾನ್ಸೆಪ್ಟ್. ಸೊ ಯು ಡೋಂಟ್ ವಾಂಟ್ ಟು ಗೆಟ್ ಗ್ರೀಡ್ ಅಂತ. ಗ್ರೀಡ್, ಟ್ರಸ್ಟಿಶಿಪ್, ವಾಟ್ ಎವರ್ ಯು ಸಿ, ವಾಟ್ ಎವರ್ ಯು ಅಚೀವ್, ವಾಟ್ ಎವರ್ ಯು ಅರ್ನ್, ಎಲ್ಲದಕ್ಕೂ ಕೂಡ ನೀನೇನಾಗಿರ್ತೀಯ? ಟ್ರಸ್ಟಿ ಆಗಿರ್ತೀಯ. ಟ್ರಸ್ಟಿ. ಸಿ ಇಟ್ ಇಸ್ ಕಾಲ್ಡ್ ಆಸ್ ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅಂತ. ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್. ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್ ಅಂದ್ರೆ ಇಟ್ಸ್ ಮೋರ್ ಅಬೌಟ್ ಪ್ರಾಫಿಟ್. ನಾನು ಕಷ್ಟಪಡ್ತೀನಿ, ನನಗೆ ದುಡ್ಡು ಬರುತ್ತೆ. ಇಟ್ ಇಸ್ ಕ್ಯಾಪಿಟಲಿಸಮ್. ಬಟ್ ಆ ಕ್ಯಾಪಿಟಲಿಸಮ್ ಅಲ್ಲೂ ಕೂಡ ನಿನ್ಗೆ ಏನಿರ್ಬೇಕು? ಕಂಪ್ಯಾಷನ್ ಇರಬೇಕು. ರತನ್ ಟಾಟಾ. ಸೊ ದಟ್ CSR ಆಕ್ಟಿವಿಟೀಸ್ಗಳು ಇವೆಲ್ಲ ಏನಾಗ್ತಾ ಬರುತ್ತೆ? ಕಂಪ್ಯಾಷನೇಟ್ ಕ್ಯಾಪಿಟಲಿಸಮ್. ಸರ್ವೋದಯ. ಸರ್ವೋದಯ ಮೀನ್ಸ್ ಅಪ್ಲಿಫ್ಟ್ಮೆಂಟ್ ಆಫ್ ಆಲ್ ಅಂತ. ಪ್ರತಿಯೊಬ್ಬರ ಏಳಿಗೆ ಆಗ್ಬೇಕು, ಪ್ರತಿಯೊಬ್ಬರ ಏಳಿಗೆ. ಆತನ ಒಂದು ಕಾಲ್ಗೋಸ್ಕರ ಮಾಸ್ ಮೂವ್ಮೆಂಟ್. ಸಿ ವೆನ್ ಹಿ ಸ್ಟಾರ್ಟೆಡ್ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದಾಗ ವೆಸ್ಟರ್ನ್ ಮೀಡಿಯಾಗಳು ಮಾರ್ಕ್ ಮಾಡುತ್ತೆ, ಯಾರೋ ಇವ್ನು ಗಾಂಧಿ ಅಂತೆ, ಇಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡು ಹೋಗ್ತಾನಂತೆ, ಉಪ್ಪು ತಯಾರಿಸ್ತಾನಂತೆ,
ಅದಂಗೆ ತಯಾರಿಸ್ಕೊತಾನೆ, ಜನಗಳು ಬರ್ತಾರೆ ಅಂತ ಮಾರ್ಕ್ ಮಾಡ್ತಾರೆ ಅವರು. ಸಿ ದ ಜಸ್ಟ್ ಕಾಲ್ ಒಂದು 72 ಜನ ಇಟ್ಕೊಂಡು ಸ್ಟಾರ್ಟ್ ಮಾಡೋಂಥ ಮೂಮೆಂಟು ಎಂಟೈರ್ ನೇಷನ್ ಅಲ್ಲಿ, ಇವನ್ ಬಿಹಾರಲ್ಲಿ ಅಲ್ಲಿ ಉಪ್ಪು ತಯಾರಿಸಕ್ಕೆ ಏನೂ ಇಲ್ಲ. ಸೊ ಒಂದು ಆರ್ಟಿಫಿಷಿಯಲ್ ಲೇಕನ್ನ ಕ್ರಿಯೇಟ್ ಮಾಡ್ಬಿಟ್ಟು ಅಲ್ಲಿ ಉಪ್ಪು ತಯಾರಿಸಿದ್ರು. ಖಾನ್ ಅಬ್ದುಲ್ ಗಫರ್ ಖಾನ್, ಫ್ರಾಂಟಿಯರ್ ಗಾಂಧಿ ಅಂತ ಕರಿತೀವಿ ನಾವು, ಫ್ರಾಂಟಿಯರ್ ಗಾಂಧಿ. ಸೊ ಖಾನ್ ಅಬ್ದುಲ್ ಗಫರ್ ಖಾನ್ ಅಲ್ಲಿ ನಾರ್ತ್ ವೆಸ್ಟ್ ಇದರಲ್ಲಿ ಖೈಬರ್ ಪಖ್ತೂನ್ವಾ ರೀಜನ್, ಪಾಕಿಸ್ತಾನ್. ಸೊ ಅಲ್ಲಿ ಮಾಡಿದಂಥದ್ದು. ಸೊ ಎಷ್ಟು ಜನ ಅದನ್ನ ಒಂದೇ ಒಂದು ಕರೆಗೋಸ್ಕರ ಬಂದಂಥದ್ದು. ಸೊ ದಟ್ ಈಸ್ ಅಪ್ಲಿಫ್ಟ್ಮೆಂಟ್ ಆಫ್ ಆಲ್, ಪ್ರತಿಯೊಬ್ಬರ ಏಳಿಗೆ ಆಗಬೇಕು. ಅದಕ್ಕೋಸ್ಕರ ವಿ ಹ್ಯಾವ್ ಗಾಂಧಿಯನ್ ಸೋಷಿಯಲಿಸಮ್. ವಿ ಫಾಲೋ ವಾಟ್ ಈಸ್ ಗಾಂಧಿಯನ್ ಸೋಷಿಯಲಿಸಮ್. ಸಿ ಆರ್ಟಿಕಲ್ 17 ಅನ್ನ ಯಾವಾಗ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತೀವಿ, ದಟ್ ಈಸ್ ಅಬಾಲಿಷನ್ ಆಫ್ ಅನ್ಟಚಬಿಲಿಟಿ. ಪ್ರತಿಯೊಬ್ಬರು ಕೂಡ ಎದ್ದು ನಿಂತು ಸ್ಟ್ಯಾಂಡಿಂಗ್ ಒವೇಷನ್ ಅನ್ನ ಕೊಟ್ಟು ಮಹಾತ್ಮ ಗಾಂಧಿಗೆ ಜೈ ಅಂತ ಹೇಳ್ತಾರೆ ಆರ್ಟಿಕಲ್ 17 ಆದಾಗ. ಏನಕ್ಕೆ? ಇಟ್ಸ್ ಬಿಕಾಸ್ ಆಫ್ ಗಾಂಧಿ ವಿ ಅಬಾಲಿಶ್ಡ್ ಅನ್ಟಚಬಿಲಿಟಿ ಟುಡೇ. ಗಾಂಧಿಯನ್. ಅಂತ್ಯೋದಯ, ಅಂತ್ಯೋದಯ ಮೀನ್ಸ್ ಅಪ್ಲಿಫ್ಟ್ಮೆಂಟ್ ಆಫ್ ದ ಪುವರ್ ಅಂತ. ಸೊ ದೇಶದಲ್ಲಿ ಕೊನೆಯವನು ಅಂತ ಯಾರಿರ್ತಾನೆ, ಲೀಸ್ಟ್ ಅಂತ ಯಾರಿರ್ತಾನೆ, ಅಂಥವನು ಅಪ್ಲಿಫ್ಟ್ಮೆಂಟ್ ಆಗಬೇಕು. ಸೊ ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್. ಸೊ ಅಪ್ಲಿಫ್ಟ್ಮೆಂಟ್ ಆಫ್ ದ ಪುವರ್, ಅಪ್ಲಿಫ್ಟ್ಮೆಂಟ್ ಆಫ್ ದಿ ಆಲ್. ಸೊ ದಿಸ್ ಇಸ್ ಗಾಂಧಿ. Gandhi never dies. So Gandhianism lives. Gandhi, he is the consciousness of India. ನಮ್ಮ ಆತ್ಮಸಾಕ್ಷಿ ಅದು, ನಮ್ಮ ಪ್ರಜ್ಞೆ, ಸಾಕ್ಷಿ ಪ್ರಜ್ಞೆ ಅಂತ ಕರಿತೀವಿ ನಾವು, ನಮ್ಮ ಸಾಕ್ಷಿ ಪ್ರಜ್ಞೆ. ವಿತೌಟ್ ಗಾಂಧಿ ಇನ್ ದ ವರ್ಲ್ಡ್ ಲೆವೆಲ್ ಅಲ್ಲಿ ನೀವು ಐಡೆಂಟಿಟಿಯನ್ನು ನೋಡ್ತಾ ಬನ್ನಿ. ದ ವರ್ಲ್ಡ್ ಐಡೆಂಟಿಫೈ ಇಂಡಿಯಾ ವಿತ್ ಗಾಂಧಿ. ಇಟ್ ವಾಸ್ ಲ್ಯಾಂಡ್ ಆಫ್ ಗಾಂಧಿ ಅಂಡ್ ಬುದ್ಧ. ಇಟ್ ವಾಸ್ ನಾಟ್ ಗೋಡ್ಸೆ, ನಾಟ್ ಗೋಡ್ಸೆ, ನೆವರ್ ಅ ಗೋಡ್ಸೆ, ನೆವರ್. ಯಾರು ಗೋಡ್ಸೆ? ಯಾವ ಫ್ರೀಡಮ್ ಮೂವ್ಮೆಂಟ್? ನಾಟ್ ಇವನ್ ಸಿಂಗಲ್ ಮೂಮೆಂಟ್ ಪಾರ್ಟಿಸಿಪೇಟ್ ಮಾಡಿರೋದು ನೋಡಿದಿರ? ಯಾವ್ದಾದ್ರು ಹೆಸರು ಕೇಳಿದಿರ? ಹೋಗ್ಲಿ, ಆರ್ಟಿಕಲ್ ಬರ್ದಿದ್ದಾರೆ, ಇಲ್ಲ ಅಂತಲ್ಲ, ಆರ್ಟಿಕಲ್ ಬರ್ದಿದ್ದಾರೆ, ಇದ್ ಮಾಡಿದ್ದಾರೆ. ನಾಟ್ ಇವನ್ ಸಿಂಗಲ್ ಮೂಮೆಂಟ್. ಸೊ ಹೂ ಯು ಆರ್ ವರ್ಷಿಪಿಂಗ್? ಯಾರನ್ನು ವರ್ಷಿಪ್ ಮಾಡ್ತಾ ಇದೀವಿ ನಾವು? ಯಾರನ್ನು ವರ್ಷಿಪ್ ಮಾಡ್ತೀವಿ? ದ ಸೇಮ್ ನರೇಂದ್ರ ಮೋದಿ ಗವರ್ಮೆಂಟ್ ವಿಚ್ ಹ್ಯಾಸ್ ಕೇಮ್ ಫ್ರಮ್ ಸರ್ಟನ್ ಬ್ಯಾಕ್ ಗ್ರೌಂಡ್ ಈಸ್ ವರ್ಷಿಪಿಂಗ್ ಗಾಂಧಿ. ಪ್ರವಾಸಿ ಭಾರತೀಯ ದಿವಸ್ ತಂದವರು ಯಾರು? ನರೇಂದ್ರ ಮೋದಿ ಗವರ್ಮೆಂಟ್. ಸ್ವಚ್ಛ ಭಾರತ್ ಅಭಿಯಾನ್ ಆನ್ ದ ಬೇಸಿಸ್ ಆಫ್ ಗಾಂಧಿ. ವೈ ಸ್ವಚ್ಛ ಭಾರತ್ ಅಭಿಯಾನ್ ಬೇಸ್ಡ್ ಆನ್ ಗಾಂಧಿ? ಫಸ್ಟ್ ಟೈಮ್ ಅವರು ಕಾಂಗ್ರೆಸ್ ಮೀಟಿಂಗ್ ಗೆ ಹೋದಾಗ, ಈ ಕಾಂಗ್ರೆಸ್ ಮೀಟಿಂಗ್ ಅಲ್ಲಿ ಬಂದಂತವರೆಲ್ಲ ಏನ್ ಮಾಡ್ತಾ ಇರ್ತಾರೆ, ವಾಶ್ರೂಮ್ ಅನ್ನ ಯೂಸ್ ಮಾಡಿ ಕ್ಲೀನ್ ಮಾಡದೆ ಹೋಗಿರ್ತಾರೆ. ಆ ಕ್ಲೀನ್ ಮಾಡಂತವ್ರು 2-3 ದಿನ ಆಗುತ್ತೆ, ಲೇಟ್ ಆಗುತ್ತೆ, ಬರಲ್ಲ ಅಂತ ಒಂದು ಐಡಿಯಾ ಸಿಕ್ಬಿಡುತ್ತೆ ಅವ್ರಿಗೆ, ಗೊತ್ತಾಗೋಗುತ್ತೆ. ಸೊ ಗೊತ್ತಾಗಿದ ತಕ್ಷಣ ಗಾಂಧಿ ತಾನ್ ಬರ್ಲಿ ಇಟ್ಕೊಂಡು ಕ್ಲೀನ್ ಮಾಡ್ತಾರೆ ಎಲ್ಲವನ್ನು. ಗಾಂಧಿ, ದಟ್ ಈಸ್ ಕ್ಲೀನ್ಲಿನೆಸ್. ಅದಕ್ಕೆ ಸ್ವಚ್ಛ ಭಾರತ್ ಅಭಿಯಾನ್ ವಿ ನೇಮ್ ಆಫ್ಟರ್ ಗಾಂಧಿ. ಹಿಸ್ ಧೋತಿ, ಇದನ್ನ ಬರೀ ಒಂದು ಪಂಚೆಯನ್ನ ಬರೀ ಮೈಯಲ್ಲಿ ಓಡಾಡೋದು ಏನಕ್ಕೋಸ್ಕರ? ಸೊ ವೈ? ಬಿಕಾಸ್ ಹಿ ಸಾ ಒಂದು ಮನೆಯನ್ನ ನೋಡ್ತಾರೆ. ಆ ಮನೆಯಲ್ಲಿ ಒಂದು ಹೆಂಗಸು ಒಂದೇ ಸೀರೆ ಇರೋಂಥದ್ದು. ಆ ಸೀರೆಯನ್ನ ಆಕೆ ಅವತ್ತು ಸ್ನಾನ ಮಾಡಿದ್ಮೇಲೆ ಒಗೆದ ಮೇಲೆ ಉಡ್ಕೋಬೇಕು. ಸೊ ಈ ರೀತಿ ಪರಿಸ್ಥಿತಿ ನನ್ನ ದೇಶದಲ್ಲಿ ಇಂಥ ಪರಿಸ್ಥಿತಿ ಇದೆ ಅಂದ್ಮೇಲೆ ನಾನು ಹೆಂಗ್ ಇದ್ ಮಾಡ್ಲಿಕ್ಕಾಗತ್ತೆ? ಸೊ ದಟ್ಸ್ ವೈ ಹಿ ರಿಮೂವ್ಡ್ ದಟ್. ಕೋಟ್ಗಳನ್ನ, ಸೂಟ್ಗಳನ್ನ ನೀವು ನೋಡ್ಬೇಕು. ವೆಸ್ಟರ್ನ್ ಗಾಂಧಿ ವೆನ್ ಹಿ ವೆಂಟ್ ಟು ಇಂಗ್ಲೆಂಡ್ ಅಲ್ಲೆಲ್ಲ ಹೋದಾಗ ಯಾವ ರೀತಿ ಇದ್ರು ಅಂತ. ಹಿ ವಾಸ್ ಅ ಗ್ರೇಟ್ ಇಮಿಟೇಟರ್. ಆಕ್ಚುಲಿ ಫಸ್ಟ್ ವೆಸ್ಟರ್ನ್ ಕಲ್ಚರ್ ಬಗ್ಗೆ ಸಿಕ್ಕಾಪಟ್ಟೆ ಲವ್ ಇರುತ್ತೆ ಅವ್ರಿಗೆ. ಅದು ಸುಪೀರಿಯರ್ ಕಲ್ಚರ್ ಅಂತ. ಅಲ್ಲಿ ಲ್ಯಾಂಗ್ವೇಜ್ಗಳನ್ನ ಇದನ್ನೆಲ್ಲ ಕಲಿತಾ ಇರ್ಬೇಕಾದ್ರೆ. ಬಟ್ ಬರ್ತಾ ಗೊತ್ತಾಗ್ತಾ ಬರುತ್ತೆ ದ ಐಡಿಯಾ ಆಫ್ ಇಂಡಿಯಾ. ಹಿ ರೋಟ್ ಹಿಂದ್ ಸ್ವರಾಜ್, ನಮ್ಮ ದೇಶ ಹೇಗಿರ್ಬೇಕು ಮುಂದೆ ಅಂತ. ಸಿ ಹಿ ವೋರ್ ದಟ್ ಧೋತಿ ಜಸ್ಟ್ ಆಸ್ ಅ ರೆಪ್ರೆಸೆಂಟೇಟಿವ್ ಆಫ್ ದ ಪುವರ್ ಅಂತ. ನಾನೊಬ್ಬ ಬಡವರ ಪ್ರತಿನಿಧಿಯಾಗಿ ನಿಂತಿದ್ದೀನಿ ಅಂತ. ನೋ ಒನ್ ಇನ್ ಇಂಡಿಯಾ ಟೂರ್ಡ್ ಎಂಟೈರ್ ಇಂಡಿಯಾ ಟು ಅಂಡರ್ಸ್ಟ್ಯಾಂಡ್ ದ ಪೇನ್ ಆಫ್ ಪೀಪಲ್. ನಾವು ಫ್ರೀಡಮ್ ಮೂವ್ಮೆಂಟ್ ಅಲ್ಲಿ ಏನಕ್ಕೆ ಗಾಂಧಿ ಇಸ್ ದ ಗ್ರೇಟೆಸ್ಟ್ ಅಂತ ಕರಿತೀವಿ ಅಂದ್ರೆ, ವೈ ವಿ ಕಾಲ್ ದ ಕಾನ್ಶಿಯಸ್ನೆಸ್ ಆಫ್ ಫ್ರೀಡಮ್ ಮೂವ್ಮೆಂಟ್ ಇಸ್ ಗಾಂಧಿ ಅಂದ್ರೆ, ಇಟ್ಸ್ ಬಿಕಾಸ್ ಹಿ ಟೂರ್ಡ್ ಎಂಟೈರ್ ಇಂಡಿಯಾ. ಗೋಖಲೆ ಹತ್ರ ಬರ್ತಾರೆ 1915 ಅಲ್ಲಿ. ವೆನ್ ಗಾಂಧಿ ವಿಸಿಟೆಡ್ January 9, 1915 ಬಂದಾಗ ಗೋಖಲೆ ಏನಂತ ಹೇಳ್ತಾರೆ, ಬಿಫೋರ್ ನೀವು ಯಾವುದೇ ಪಬ್ಲಿಕ್ ಅಪಿಯರೆನ್ಸ್ ಮಾಡ್ಲಿಕ್ಕೂ ಮುಂಚೆ ನಮ್ಮ ಭಾರತದ ಪರಿಸ್ಥಿತಿ ಹೇಗಿದೆ ನೋಡ್ಕೊಂಡ್ ಬಾ ಅಂತ. ಸೊ 3rd ಕ್ಲಾಸ್ ಇದರಲ್ಲಿ ಟ್ರೈನ್ ಅಲ್ಲಿ ಹಿ ಟ್ರಾವೆಲ್ಡ್ ಎಂಟೈರ್ ಇಂಡಿಯಾ. ಜನಗಳ ನೋವೇನು ಅಂತ ಅರ್ಥ ಮಾಡ್ಕೊಳ್ತಾರೆ. ದಟ್ಸ್ ವೈ ವೆನ್ 1916 ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಫಸ್ಟ್ ಪಬ್ಲಿಕ್ ಅಪಿಯರೆನ್ಸ್ ಬಂದಾಗ he said you are all are talking about freedom movement. ನೀವೆಲ್ಲರೂ ಫ್ರೀಡಮ್ ಮೂವ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಬಟ್ ಯಾರಿಗೆ ಬೇಕು ಫ್ರೀಡಮ್? ಇಟ್ ವಾಸ್ ಫಾರ್ ದ ಪುವರ್. ನೀವು ಆನಿ ಬೆಸೆಂಟ್ ಮಾತಾಡ್ತೀರಿ, ತಿಲಕ್ ಅವ್ರು ಮಾತಾಡ್ತಾರೆ, ಪ್ರತಿಯೊಬ್ರು ಮಾತಾಡ್ತಿದ್ದೀರಿ. ಬಟ್ ಯಾರಿಗೆ ಬೇಕು ಸ್ವಾತಂತ್ರ್ಯ ಬೇಕಿರೋಂಥದ್ದು ಪುವರ್ಗೆ, ಬಡವರಿಗೆ, ಒಬ್ಬ ಕಾರ್ಮಿಕನಿಗೆ ಸದೆತನ ಬೇಕಿರೋಂಥದ್ದು. ಸಿ ಹಿ ಕನ್ವಿನ್ಸ್ ದ ಪೀಪಲ್ ದಟ್ ಮಾಸ್ ಮೂವ್ಮೆಂಟ್ ಇಸ್ ದ ಓನ್ಲಿ ಕೀ ಅಂತ, ನಾನ್ ವೈಲೆನ್ಸ್. ಮತ್ತೆ ಇಷ್ಟು ಜನ ಗುಂಪನ್ನ ಇಟ್ಕೊಂಡು, ಒಬ್ಬ ಹಿಂದೂ ಇದ್ದಾನೆ, ಒಬ್ಬ ಮುಸ್ಲಿಂ ಇದ್ದಾನೆ, ಇಬ್ರು ಒಂದೇ ರೀತಿ ಹೋರಾಟ ಮಾಡ್ತಿದ್ದಾರೆ. ದ ಕ್ಯಾಪಿಟಲಿಸ್ಟ್ ಅಂಡ್ ದ ಲೇಬರ್, ದ ಜಮೀನ್ದಾರ್ ಅಂಡ್ ರೈತ, ಇವರೆಲ್ಲ ಹಾವು ಮುಂಗ್ಸಿಗಳು. ಎಲ್ಲರೂ ಒಬ್ಬ ವ್ಯಕ್ತಿ ಮಾತು ಕೇಳ್ತಾರೆ ಅಂದ್ರೆ, ಸೊ ದಟ್ ಪರ್ಸನ್ ಇಸ್ ಗ್ರೇಟ್ ಅಂತ. ದಟ್ ಪರ್ಸನ್ ಇಸ್ ಗ್ರೇಟ್.
ಸೊ ಹೋಗ್ತಾ ಹೋಗ್ತಾ ಏನಾಗ್ತವಂತೆ ಈ ಹಾಫ್ ನಾಲೆಡ್ಜ್ಗಳು, ವಾಟ್ಸಪ್ ಯೂನಿವರ್ಸಿಟಿಗಳು, ಮತ್ತೆ ಇನ್ನೂ ಹಲವಾರು ಜನ ವೀರ್ಗಳೆಲ್ಲ ಬಂದ್ರಲ್ಲ, ಅವ್ರನ್ನ ರೈಸ್ ಮಾಡ್ಲಿಕ್ಕೋಸ್ಕರ ಇವ್ರನ್ನ ವೀಕ್ ಮಾಡಂಥದ್ದು. ಏನ್ ಗಾಂಧಿ ಅಷ್ಟೊಂದು ಗ್ರೇಟಾ? ಸುಭಾಷ್ ಚಂದ್ರ ಬೋಸ್ ಗ್ರೇಟ್ ಅಲ್ವಾ? ವೀರ್ ಸಾವರ್ಕರ್ ಗ್ರೇಟ್ ಅಲ್ವಾ? ಗ್ರೇಟ್, ಅವ್ರು ಗ್ರೇಟ್ ಅಲ್ಲ ಅಂತ ಯಾರು ಹೇಳಿದ್ರು? ವೀರ್ ಸಾವರ್ಕರ್ ಗ್ರೇಟ್ ಅಲ್ಲ ಅಂತ ಯಾರು ಹೇಳಿದ್ರು? ಸುಭಾಷ್ ಚಂದ್ರ ಬೋಸ್ ಗ್ರೇಟ್ ಅಲ್ಲ ಅಂತ ಯಾರು ಹೇಳಿದ್ರು? ಭಗತ್ ಸಿಂಗ್ ಗ್ರೇಟ್ ಅಲ್ಲ ಅಂತ ಯಾರು ಹೇಳಿದ್ರು? ನೋ ಒನ್. ನೆಹರು ಗ್ರೇಟ್ ಅಲ್ಲ ಅಂತ ಯಾರು ಹೇಳಿದ್ರು? ಯಾರು ಇಲ್ಲ. ಬಟ್ ದ ಗಾಂಧಿ is different. Gandhi is different because he is an ethical consciousness of the freedom movement. Ethical consciousness. It is very difficult to become Gandhi. Very difficult. Very difficult. ಏನಕ್ಕೆ ಅಂದ್ರೆ ನಾನು ಎಥಿಕ್ಸ್ನು ಪ್ರಾಕ್ಟೀಸ್ ಮಾಡಬೇಕು, ಪೊಲಿಟಿಕ್ಸ್ ಅಲ್ಲೂ ಇರಬೇಕು. ಸೊ ವಿ ಆಲ್ರೆಡಿ ಮೆನ್ಷನ್ಡ್ ದ ಪೊಲಿಟಿಕ್ಸ್ ಅಂಡ್ ಎಥಿಕ್ಸ್ ಕೆನಾಟ್ ಗೋ ಟುಗೆದರ್ ಅಂತ. ನಾನು ಎಥಿಕ್ಸ್ ಫಾಲೋ ಮಾಡಬೇಕು, ಪೊಲಿಟಿಕ್ಸ್ ಅಲ್ಲೂ ಇರಬೇಕು. ಹೌ ಇಸ್ ಇಟ್ ಪಾಸಿಬಲ್? ಸೊ ಇಟ್ಸ್ ನಾಟ್ ಇಟ್ ಆಲ್ ಪಾಸಿಬಲ್. ಸೊ ಅದನ್ನ ಫಾಲೋ ಮಾಡಿದ ತೋರಿಸ್ತಂಥವ್ರು, ಪಾಸಿಬಲ್ ಮಾಡಿ ತೋರಿಸ್ತಂಥವ್ರು, ದಟ್ ಈಸ್ ಗಾಂಧಿ. ಸೊ his statement, last statement, it's a fantastic statement. Live as if you were to die tomorrow, learn as if you were to live forever ಅಂತ. ನೀವು ಯಾವ ರೀತಿ ಬದುಕಬೇಕು ಅಂದ್ರೆ, ನಾನು ನಾಳೆ ಸತ್ತೋಗ್ತೀನಿ ಅಂತ ನಾಳೆ ಸತ್ತೋಗೋ ರೀತಿ ಬದುಕಬೇಕು. ನಾನು ನಾಳೆ ಸತ್ತೋಗ್ತೀನಿ ಅಂದ್ರೆ ಇವತ್ತು ಏನ್ ಮಾಡ್ತೀನಿ? ಕಂಪ್ಲೀಟ್ಲಿ ಯುಟಿಲೈಸ್ ಮಾಡ್ಕೊಳ್ತೀನಿ ಟೈಮನ್ನ. ಲೀವ್ ಆಸ್ ಇಫ್ ಯು ವರ್ ಟು ಡೈ ಟುಮಾರೋ, ಲರ್ನ್ ಆಸ್ ಇಫ್ ಯು ವರ್ ಟು ಲಿವ್ ಫಾರ್ ಎವರ್. ನೀವು ಯಾವ ರೀತಿ ಕಲಿಬೇಕು ಅಂದ್ರೆ, ನಾನು ಕೊನೆವರೆಗೂ ಉಳಿತೀನಿ ಅಂತ, ನಾನು ಸಾಯೋದೇ ಇಲ್ಲ ಅಂತ. ಆ ರೀತಿ ನಿಮ್ಮ ಕಲಿಕೆ ಇರಬೇಕು. ಸೊ ಇಟ್ಸ್ ನನ್ನ ರೂಮಲ್ಲಿ ಗಾಂಧಿ ಫೋಟೋ ಅಲ್ಲಿ ದಿಸ್ ಸ್ಟೇಟ್ಮೆಂಟ್ ಇದೆ. ಐ ಹ್ಯಾವ್ ಇನ್ ಮೈ ರೂಮ್, ಐ ಹ್ಯಾವ್ ದ ಫೋಟೋಸ್ ಆಫ್ ಗಾಂಧಿ, ಕುವೆಂಪು ಅಂಡ್ ಅಂಬೇಡ್ಕರ್, 3 ಫೋಟೋಗಳು. ಸೊ ಅಂಬೇಡ್ಕರ್ಸ್ ಇಸ್ ಎಜುಕೇಟ್, ಆರ್ಗನೈಸ್ ಅಂಡ್ ಅಜಿಟೇಟ್. ಮಹಾತ್ಮ ಗಾಂಧಿ, ಲೀವ್ ಆಸ್ ಇಫ್ ಯು ಆರ್ ಟು ಡೈ ಟುಮಾರೋ, ಲರ್ನ್ ಆಸ್ ಇಫ್ ಯು ಆರ್ ಟು live forever. So this is the statement given by Mahatma Gandhi ji. One who cannot understand Gandhi, one who cannot feel how Gandhi has felt, so does not have the authority to criticize Gandhi. Authority ಇರಬಾರ್ದು ಕ್ರಿಟಿಸೈಸ್ ಮಾಡ್ಲಿಕ್ಕೆ. ಯು ಅಂಡರ್ಸ್ಟ್ಯಾಂಡ್. ನಾನು ಹೇಳ್ತೇನಲ್ಲ, ನಾನು ಒಂದ್ಸಲಿ ಇದನ್ನ ಗಾಂಧೀಜಿ ಬರ್ಡೇ ಸ್ಟೇಟಸ್ ಹಾಕಿದಾಗ ನನ್ನ ಫ್ರೆಂಡ್ ಏನೋ ಇಷ್ಟೊಂದು ಬೈತಿದ್ದೆ, ನೀನೇ ಆಗ್ತಿದ್ಯಾ ಅಂತ. ದೆನ್ ಐ ರಿಯಲೈಸ್ಡ್, ನೋಡಿ ನಮ್ಗೆ ಗೊತ್ತಿಲ್ಲದೆ ಇದ್ದಾಗ ನಾವು ಎಷ್ಟು ಮೂಢರಾಗಿರ್ತೀವಿ ಅಂತ. ಮೂಢಾಗಿರ್ತೀವಿ. ಅಟ್ ಲೀಸ್ಟ್ ನೀವು ಕ್ರಿಟಿಸೈಸ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಬಿ ನ್ಯೂಟ್ರಲ್ ಅಲ್ಲ. ಬಿ ನ್ಯೂಟ್ರಲ್. ಯು ಶುಡ್ ನಾಟ್ ಲೈಕ್ ದಟ್ ಮಚ್. ನೀವು ಅಷ್ಟೊಂದು ಇಷ್ಟಪಟ್ಟು ಪ್ರೀತಿ ಮಾಡಿ ಸೊ ನಮ್ಮ ಥರ ಎಲ್ಲ ಹೇಳ್ಕ ತಿರುಗಾಡೋಂಥ ಅವಶ್ಯಕತೆನೂ ಏನಿಲ್ಲ. ಅಟ್ ಲೀಸ್ಟ್ ಬಿ ನ್ಯೂಟ್ರಲ್. ಬಿಕಾಸ್ ಜೇಡದಾಸಮೇನ ಒಂದು ವಚನ ಇದೆ, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳೇನೆಂಬೆ ರಾಮನಾಥ ಅಂತ. ಇಟ್ ವಾಸ್ ಹಿಸ್ ಗಿಫ್ಟ್. His gift, the entire freedom movement is his gift. See, 1885 the Congress was formed. Till 1915 they don't have the idea ಯಾವ ರೀತಿ freedom ಬೇಕು ಅಂತ. Till 1930 they never requested for freedom. ಈ ಐಡಿಯಾ ಕೊಟ್ಟಂತವನು ಗಾಂಧಿ. ನಮ್ಮ ದೇಶ ಹೇಗಿರಬೇಕು ಅಂತ ಕಲಿಸ್ಕೊಟ್ಟಂತವನು ಗಾಂಧಿ. ಇವತ್ತು ವಿತೌಟ್ ಗಾಂಧಿಯನ್ ಐಡಿಯಾ, ವಿತೌಟ್ ಗಾಂಧಿಯನ್ ಪಾಲಿಸೀಸ್, our nation would have been different. That consciousness is what that keeps on running. ಇವತ್ತು ನಮ್ಮ ದೇಶದಲ್ಲಿ ಡೆಮೋಕ್ರಸಿ ಇದೆ, ಸ್ವಾತಂತ್ರ್ಯ ಇದೆ, ಸರ್ವೋದಯ ಇದೆ, ಅಂತ್ಯೋದಯ ಇದೆ. ನಮ್ಮ ದೇಶ ನಮ್ಮ ನೈಬರ್ಗಳಿಗಿಂತ ನೆಮ್ಮದಿಯಾಗಿದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ದ ಎಫರ್ಟ್ಸ್ ಆಫ್ ಮಹಾತ್ಮ ಗಾಂಧೀಜಿ, ನಾಟ್ ಅದರ್ಸ್. ಸೊ ಡೋಂಟ್ ಲಿಸನ್ ಟು ವಾಟ್ಸಪ್ ಯೂನಿವರ್ಸಿಟಿ. ಸ್ಟಡಿ